ಪರಬ್ರಹ್ಮಣೇ ನಮಃ. ನಮಸ್ಕಾರ ಎಲ್ಲರಿಗೂ. ಧ್ಯಾನ ಶ್ಲೋಕಗಳನ್ನೆಲ್ಲ ಒಂದು ಸಾರಿ ನಾವು ನೋಡಿದ್ದಾಯಿತು. ಮುಂದಿನ ಒಂದೊಂದೇ ಶ್ಲೋಕದ ಒಂದು ಅವಗಾಹನೆ ಮಾಡಬಹುದೇನೋ ಅಂತ ಅನಿಸುತ್ತೆ ಅಲ್ವೇ? ಈಗ ಶ್ಲೋಕಕ್ಕೆ ನಾವು ಶ್ಲೋಕ ಶುರು ಮಾಡಿದ ಮೇಲೆ ಶ್ಲೋಕ ಚಾಂಟ್ ಮಾಡುವುದು, ಪದಚ್ಛೇದ ಮಾಡಿ ಹೇಳಿಕೊಳ್ಳುವುದು, ಪದಶಃ ಅರ್ಥ ಮಾಡಿಕೊಳ್ಳುವುದು, ಒಟ್ಟಾರೆಯಾಗಿ ಆ ಶ್ಲೋಕದ ಭಾವಾರ್ಥವನ್ನು ಗ್ರಹಿಸುವುದು, ಈ ರೀತಿಯಲ್ಲಿ ಕಲಿಕೆ ಅಂತ ನಾನು ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀನಿ. ಇಂತಹ ಯಾವುದೇ ಒಂದು ಗ್ರಂಥವನ್ನು ನಾವು ಅಧ್ಯಯನ ಮಾಡಬೇಕು ಅಂತ ತಗೊಂಡಾಗ ಅಲ್ಲಿ 4 ವಿಚಾರಗಳನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕು ಅಂತ ಹೇಳಿ ಶಾಸ್ತ್ರಕಾರರು ಹೇಳ್ತಾರೆ. ಅದನ್ನು ಅನುಬಂಧ ಚತುಷ್ಟಯ ಅಂತ ಕೂಡ ಹೇಳ್ತಾರೆ. ಅಧಿಕಾರಿ ಚ ವಿಷಯ ಸಂಬಂಧಶ್ಚ ಪ್ರಯೋಜನಂ ಶಾಸ್ತ್ರಾರಂಭ ಫಲಂ ಆಹು ಅನುಬಂಧ ಚತುಷ್ಟಯಂ ಅಂತ ಹೇಳಿದ್ದಾರೆ. ಅಧಿಕಾರಿ, ವಿಷಯ, ಅಧಿಕಾರಿ, ವಿಷಯ, ಸಂಬಂಧ ಹಾಗೂ ಪ್ರಯೋಜನ, ಈ 4 ಅನುಬಂಧ ಚತುಷ್ಟಯ ಅಂತ ಹೇಳ್ತಾರೆ. ಇಂತಹ ಒಂದು ಗ್ರಂಥವನ್ನು ಅಧ್ಯಯನ ಮಾಡಲಿಕ್ಕೆ ಅಧಿಕಾರಿ ಯಾರು, ಅವನಿಗೆ ಏನು ಅಧಿಕಾರ ಇರಬೇಕು, ಇದು ಮೊದಲನೆಯದು. ಎರಡನೆಯದು ಅಧಿಕಾರಿ ವಿಷಯ. ಇಲ್ಲಿ ನಾವು ಅಧ್ಯಯನ ಮಾಡಲಿಕ್ಕೆ ಹೊರಟಿರುವಂತಹ ಈ ಸಬ್ಜೆಕ್ಟ್ ಮ್ಯಾಟರ್ ಯಾವುದು, ಅದು ವಿಷಯ. ಈ ವಿಷಯಕ್ಕೂ ನಮಗೂ, ಈ ವಿಷಯ ಎಲ್ಲಿಂದ ಬಂತೋ ಅದಕ್ಕೂ ಆ ವಿಷಯಕ್ಕೂ ಏನು ಸಂಬಂಧ ಇದೆ ಅಂತ ಹೇಳುವುದು ಸಂಬಂಧ. ಕೊನೆಯಲ್ಲಿ ಇಂತಹ ಒಂದು ಗ್ರಂಥವನ್ನು ನಾವು ಅಧ್ಯಯನ ಮಾಡಿ ತಿಳ್ಕೊಂಡ್ರೆ ನಮಗೆ ಪ್ರಯೋಜನವೇನು, ಪ್ರಯೋಜನಂ ಅನುದ್ದಿಶ್ಯ ನ ಮಂದೋಪಿ ಪ್ರವರ್ತತೆ ಅಂತ ಹೇಳಿ ನಮ್ಮಲ್ಲಿ ಹಿಂದಿನವರು ಹೇಳಿದ್ದಾರೆ. ಯಾವನೇ ಒಬ್ಬ ವ್ಯಕ್ತಿ ಏನನ್ನಾದರೂ ಮಾಡಲಿ ಪ್ರಯೋಜನ ಇಟ್ಕೊಳ್ಳದೆ ಹೊರಡುವುದಿಲ್ಲ. ಅವನು ಏನು ಮಾಡಲಿಕ್ಕೂ ಕೂಡ ಪ್ರಯೋಜನಂ ಅನುದ್ದಿಶ್ಯ. ಅದರಿಂದ ಪ್ರಯೋಜನ ಏನು? ಮೊದಲನೆಯದು ಅಧಿಕಾರ. ಅಧಿಕಾರಿಗಳು ಯಾರು ಸಾಂಸಾರಿಕ ಜೀವನದ ಏಳು ಬೀಳುಗಳನ್ನು ಕಂಡು ಅದರ ಕಷ್ಟ ಸಂಕಷ್ಟಗಳನ್ನು ಉಂಡು ಇಕ್ಕಟ್ಟು ಬಿಕ್ಕಟ್ಟುಗಳನ್ನು ಸರಿಯಾದ ರೀತಿಯಲ್ಲಿ ಗ್ರಹಿಸಿ ಜೀವನದಲ್ಲಿ ಒಂದು ರೀತಿಯಲ್ಲಿ ಮಾಗಿ ಸಂಸಾರ ಅಂದರೆ ಇಷ್ಟು, ಜೀವನ ಅಂದರೆ ಇಷ್ಟು ಅನ್ನುವಂತಹ ಒಂದು ಅಭಿಪ್ರಾಯವನ್ನು ತಂದುಕೊಂಡಿರ್ತಾರೋ ಅವರು ಅಧಿಕಾರಿಗಳು ಅಂತ ಹೇಳ್ತಾರೆ. ಏನೋ ಒಂದು ಗ್ರಂಥ ಇದೆ ನೋಡೋಣ ಅಂತ ಯಾರೂ ಇಂತಹ ಭಗವದ್ಗೀತೆಯಂತಹ ಗ್ರಂಥವನ್ನು ಅಧ್ಯಯನ ಮಾಡಲಿಕ್ಕೆ ಹೋಗುವುದಿಲ್ಲ. ಹರ್ಷಾನಂದರು ಒಂದು ಕಡೆ ಈ ತರಹ ಹೇಳ್ತಾರೆ. ರಾಮಕೃಷ್ಣ ಮಠದ ಅಧ್ಯಕ್ಷರಾಗಿದ್ದವರು, ಈ ಸೃಷ್ಟಿಯಲ್ಲಿ 2 ರೀತಿಯ ಚೇತನಗಳು, 2 ರೀತಿಯ ಸೃಷ್ಟಿ. ಒಂದು ಚೇತನ, ಇನ್ನೊಂದು ಅಚೇತನ. ಪುನಃ ಆ ಚೇತನದಲ್ಲಿ ಮತ್ತೆ 2, ಒಂದು ಪ್ರಾಣಿ ವರ್ಗ, ಇನ್ನೊಂದು ಮನುಷ್ಯ ವರ್ಗ. ಮನುಷ್ಯ ವರ್ಗದ ವಿಶೇಷ ಏನು ಅಂತ ಕೇಳಿದ್ರೆ, ಮೈಂಡ್ ಈಸ್ ದಿ ಮ್ಯಾನ್ ಅಂತ ಹೇಳುವ ಒಂದು ಮಾತು. ಮನನ ಮಾಡುವ, ಯೋಚನೆ ಮಾಡುವ, ವಿಚಾರ ಪ್ರಜ್ಞೆ ಉಳ್ಳಂತಹ ಒಂದು ಯಾವ ಶಕ್ತಿ ಉಂಟು ಅದರಿಂದ ಅವನು ಮನುಷ್ಯ ಅಂತ ಅನ್ನಿಸಿಕೊಳ್ತಾನೆ. ಪ್ರಾಣಿಗಳಿಗೆ ಅದಿಲ್ಲ. ಆದ್ದರಿಂದ ಮಾನವ ಜನ್ಮ ತುಂಬ ದೊಡ್ಡದು, ಇದನ್ನು ಹಾನಿ ಮಾಡಲು ಬೇಡಿರಿ ಹುಚ್ಚಪ್ಪಗಳಿರ ಅನ್ನುವಂತಹ ದಾಸರ ಒಂದು ಪದವನ್ನು ಕೂಡ ನಾವು ಅಲ್ಲಿ ಹೇಳ್ತೀವಿ. ಈ ಮಾನವ ಜನ್ಮ ದೊಡ್ಡದಾಗುವುದು ಯಾವಾಗ ಅಂತ ಕೇಳಿದ್ರೆ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ, ಹುಟ್ಟಿದಂತಹ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಅಶನ, ವಸನ ಹಾಗೂ ರಕ್ಷಣೆ, ಈ ಪ್ರೈಮರಿ ಇದನ್ನೆಲ್ಲ ಮುಗಿಸಿಕೊಂಡ ಮೇಲೆ ಅವನಲ್ಲಿ ಏನಾದರೂ ಒಂದು ಚಿಂತನೆಯ ಒಂದು ಮನೋಭಾವ ಇದ್ದರೆ ಅವನು ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾನಂತೆ. ನಾನು ಯಾರು, ನಾನು ಎಲ್ಲಿಂದ ಬಂದೆ, ನಾನು ಏಕೆ ಬಂದೆ, ನಾನು ಹೇಗೆ ಬಂದೆ, ನಾನು ಇಲ್ಲಿಗೆ ಬರುವ ಮೊದಲು ಏನಾಗಿದ್ದೆ, ನಾನು ಏನಾಗಿದ್ದನೋ ಅದು ಎಲ್ಲಿದ್ದೆ, ನಾನು
ಇಲ್ಲಿಗೆ ಬರಲಿಕ್ಕೆ ಕಾರಣ ಏನು, ಹೇಗೆ ಬಂದೆ, ಏಕೆ ಬಂದೆ, ನನಗೂ ಈ ಜಗತ್ತಿಗೂ ಏನು ಸಂಬಂಧ, ನನಗೂ ಮತ್ತು ಜಗತ್ತಿಗೂ, ನನಗೂ ಅಂದರೆ ಜೀವ, ಜಗತ್ತು, ಜೀವ ಮತ್ತು ಜಗತ್ತಿಗೆ ಏನು ಸಂಬಂಧ, ಈ ಜೀವ ಮತ್ತು ಜಗತ್ತಿಗೆ ಹೊರತಾಗಿ ಇದನ್ನು ನಡೆಸ್ತಾ ಇರುವ ಯಾವುದೋ ಒಂದು ಅಗೋಚರವಾದ ಶಕ್ತಿ ಇದೆಯೇ, ಆ ಶಕ್ತಿ ಇದ್ದರೆ ಆ ಶಕ್ತಿಯ ಸ್ವರೂಪವೇನು, ರೂಪವೇನು, ಆ ಶಕ್ತಿಯ ಶಕ್ತಿ ಎಷ್ಟು, ಆ ಶಕ್ತಿ ಹೇಗೆ ಕೆಲಸ ಮಾಡ್ತಾ ಇದೆ, ಆ ಶಕ್ತಿಗೂ ಈ ಜಗತ್ತಿಗೂ ಏನು ಸಂಬಂಧ, ಆ ಶಕ್ತಿಗೂ ಈ ಜೀವಕ್ಕೂ ಏನು ಸಂಬಂಧ, ಈ ರೀತಿಯಾಗಿ ಪ್ರಶ್ನೆಗಳು ಪುಂಖಾನುಪುಂಖವಾಗಿ ಹೊರಡ್ತದೆ. ಏನು ಪ್ರಪಂಚವಿದು ಅಲ್ವಾ, ಆ ರೀತಿಯಲ್ಲಿ ಏನು ಪ್ರಪಂಚಾರ್ಥ, ಈ ವಿಶ್ವದಲ್ಲಿ ಪ್ರಪಂಚಕ್ಕೂ ನನಗೂ ಏನು ಸಂಬಂಧ, ಕಾಣದಿಲ್ಲಿಪ್ಪುದೇನಾನು ಉಂಟೆ ಅದೇನು, ಜ್ಞಾನ ಪ್ರಮಾಣವೇನು ಅಂತ ಹೇಳಿ ಡಿ ವಿ ಜಿಯವರು ಕೇಳ್ತಾರೆ. ಇಂತಹ ವಿಚಾರಗಳನ್ನು ಸ್ವಲ್ಪ ಗಂಭೀರವಾಗಿ ಪರಿಗಣಿಸಿ ಹಿಂದಿನ ನಮ್ಮ ಋಷಿ ಮುನಿಗಳು ಜ್ಞಾನ, ಧ್ಯಾನ, ತಪಸ್ಸು ಇತ್ಯಾದಿಗಳಿಂದ ತಮ್ಮ ತಮ್ಮ ಪರಿಹಾರವನ್ನು ಕಂಡುಕೊಂಡು ಅದನ್ನು ನಮಗೆ ಹಿಂದಿನಿಂದ ವರ್ಗಾಯಿಸಿಕೊಂಡು ಬರ್ತಾ ಇದ್ದಾರೆ. ಅದನ್ನೇ ಶ್ರುತಿ ಅಂತ ಹೇಳ್ತಾರೆ. ಆ ಶ್ರುತಿಗೆ ಸಂಬಂಧಪಟ್ಟಂತಹ ವಿಚಾರವನ್ನು ಅಧ್ಯಯನ ಮಾಡಬೇಕಾದ್ರೆ ಇಷ್ಟೆಲ್ಲ ಒಂದು ಹಾದಿಯನ್ನು ದಾಟಿ ಬರಬೇಕು. ನಾವು ಇದ್ದಕ್ಕಿದ್ದಂತೆ ಶ್ರುತಿಯನ್ನು ಓದಲಿಕ್ಕೆ ಆಗೋದಿಲ್ಲ. ಶ್ರುತಿಗೆ ಸಂಬಂಧಪಟ್ಟಂತೆ ಸ್ಮೃತಿ, ಭಗವದ್ಗೀತೆಯನ್ನು ಸ್ಮೃತಿ ಅಂತ ಹೇಳ್ತಾರೆ. ಆಚಾರ್ಯರನ್ನು ನಾವು ಪ್ರಾರ್ಥನೆ ಮಾಡುವಾಗ ಶಂಕರರನ್ನು ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀವಿ. ಆ ರೀತಿಯಲ್ಲಿ ಶ್ರುತಿ ಮತ್ತು ಸ್ಮೃತಿ ಇದೆರಡೂ ಕೂಡ ಅಧ್ಯಯನ ಮಾಡಲಿಕ್ಕೆ ಒಂದು ಅಧಿಕಾರ ಜೀವನದಲ್ಲಿ ಸರಿಯಾದ ರೀತಿಯಲ್ಲಿ ಜೀವನವನ್ನು ನಡೆಸಿದಂತಹ ವ್ಯಕ್ತಿಗೆ ಬರುತ್ತೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಎರಡನೆಯದು ವಿಷಯ. ಇಲ್ಲಿಯ ವಿಷಯ ಏನು, ಈಗ ತಾನೇ ನಾವು ಹೇಳಿಕೊಂಡಂತೆ ಜೀವ, ಪ್ರಪಂಚ ಮತ್ತು ಪರಮಾತ್ಮ, ಜೀವ, ಜಗತ್ತು, ಈಶ್ವರ, ಈ ಮೂರರ ವಿಚಾರವನ್ನೇ ಭಗವದ್ಗೀತೆಯಲ್ಲಿ ನಾವು ಅಧ್ಯಯನ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಧಿಕಾರೀಚ ವಿಷಯ ಸಂಬಂಧಶ್ಚ ಪ್ರಯೋಜನ. ಸಂಬಂಧ ಏನು? ಸಂಬಂಧ ಬೋಧ್ಯ ಬೋಧಕ ಸಂಬಂಧ ಅಂತ ಹೇಳ್ತಾರೆ. ಬೋಧ್ಯ ಅಂದರೆ ನಾವು ತಿಳಿಯಬೇಕಾದಂತಹ ಗ್ರಂಥ. ಬೋಧಕ ಅಂತ ಹೇಳಿದರೆ ತಿಳಿಸುವವನೂ ಆಗಬಹುದು, ತಿಳಿಯುವವನೂ ಆಗಬಹುದು, ಇಬ್ಬರೂ ಕೂಡ. ಅವರಿಬ್ಬರಿಗೆ ಒಂದು ಸಂಬಂಧ ಯಾವ ರೀತಿ ಇದೆ ಅಂತ ಹೇಳುವ ವಿಚಾರವನ್ನು ನಾವು ಸರಿಯಾದ ರೀತಿಯಲ್ಲಿ ಚಿಂತನೆ ಮಾಡುವುದು ಬೋಧ್ಯ ಬೋಧಕ ಸಂಬಂಧ. ಆ ಸಂಬಂಧ ಗಟ್ಟಿಯಾಗಿ ಇರಬೇಕು. ಅದು ಇಲ್ಲದೆ ಹೋದರೆ ನಮ್ಮ ಅಧ್ಯಯನ ಫಲಪ್ರದವಾಗುವುದಿಲ್ಲ ಅಂತ ಹೇಳ್ತಾರೆ. ಕೊನೆಯದಾಗಿ ಪ್ರಯೋಜನ. ಭಗವದ್ಗೀತೆಯ ಅಧ್ಯಯನ ಮಾಡೋದ್ರಿಂದ ಏನು ಪ್ರಯೋಜನ ಆಗ್ತದೆ ಅಂತ ಕೇಳಿದ್ರೆ, ಸಾಮಾನ್ಯವಾಗಿ ಗೀತಾನುಷ್ಠಾನದಿಂದ ಅಥವಾ ಗೀತಾನುಷ್ಠಾನ ವರ್ತನೆಯಿಂದ, ಗೀತಾಧ್ಯಯನದಿಂದ ಬರುವಂತಹ ಯಾವ ತಿಳುವಳಿಕೆ ಉಂಟು ಅದರಿಂದ ಜೀವನದ ಭಾರ ಲಘುವಾಗುತ್ತೆ ಅಂತ ಹೇಳ್ತಾರೆ. ಪ್ರತಿಯೊಂದು ಜೀವಿಗೂ ಕೂಡ ಕಷ್ಟ ನಷ್ಟ ಇದ್ದದ್ದೇ, ದುಃಖ ದುಮ್ಮಾನಗಳು ಇದ್ದದ್ದೇ. ಬುದ್ಧನನ್ನು ಸ್ವಾಮಿ ರಂಗನಾಥಾನಂದಜಿಯವರು ಭಗವಾನ್ ಬುದ್ಧನನ್ನು ತುಂಬ ಕಡೆ ಅವರು ಕೋಟ್ ಮಾಡ್ತಾರೆ. ಬುದ್ಧನ ಒಂದು ತತ್ವ ಏನು ಹೇಳುತ್ತೆ ಅಂತ ಕೇಳಿದ್ರೆ, ಸರ್ವಂ ದುಃಖಮಯಂ ಜಗತ್ ಅಂತ ಹೇಳೋದೇ ಬುದ್ಧನ ಸಂಪೂರ್ಣ ತತ್ವ. ಅವನ ತತ್ವ ನಿಂತಿರುವುದೇ ದುಃಖದ ಮೇಲೆ. ದುಃಖ ಇದೆ, ದುಃಖಕ್ಕೆ ಕಾರಣ ಇದೆ, ದುಃಖಕ್ಕೆ ಸರಿಯಾದ ರೀತಿಯಲ್ಲಿ ನಾವು ಅದನ್ನು ತಿಳ್ಕೊಳ್ಬೇಕು ಅನ್ನುವಂತಹ 4 ರೀತಿಯ ಆರ್ಯ ಸತ್ಯಗಳು ಅಂತ ಹೇಳ್ತಾರೆ. ಧಮ್ಮಪದ ಅನ್ನುವ ಒಂದು ಗ್ರಂಥದಲ್ಲಿ ಈ ರೀತಿಯಾಗಿ ಹೇಳ್ತಾರಂತೆ, ಜಾತೀಪಿ ದುಃಖಂ, ಜರಾಪಿ ದುಃಖಂ, ವ್ಯಾಧೀಪಿ ದುಃಖಂ, ಮರಣಂಪಿ ದುಃಖಂ, ವಿಪ್ಪಯೇಹಿ ಸಂಪಯೋಗೋ ದುಃಖಂ, ವಿಪ್ಪಯೇಹಿ ಸಂಪಯೋಗೋ ದುಃಖಂ, ಪಿಯೋಹಿ ಅಪ್ಪಯೋಗೋ ದುಃಖಂ, ದುಃಖಿತೇನ ಪಂಚು ಪಾದಾಬ್ಜ ನಖಂದ ದುಃಖೋ ದುಃಖೋ ದುಃಖ ಅಂತ ಹೇಳಿ ಪ್ರಾಕೃತದಲ್ಲಿ ಬರುವಂತಹ ಮಾತದು. ಹುಟ್ಟು ದುಃಖಕ್ಕೆ ಕಾರಣ,
ಮರಣ ದುಃಖಕ್ಕೆ ಕಾರಣ. ಆದರೆ ಹುಟ್ಟಿದವರೆಲ್ಲ ಸಾಯಲೇಬೇಕು. ಹುಟ್ಟಿದವರೆಲ್ಲ ಸಾಯದೆ ನಿಲ್ಲೆ, ಹೊಸದಾಗಿ ಹುಟ್ಟುವರ್ಗೆ ಎಡೆ ಇಲ್ಲಿ ಎಲ್ಲಿ ಮಂಕುತಿಮ್ಮ ಟಿವಿಗೆ ಕೇಳ್ತಾರೆ. ಅದು ತೊಟ್ಟಿಲುಗಳೆಷ್ಟೋ ಮಸಣಗಳು ಅಷ್ಟೇ ಧರೆಯೊಳಗೆ. ತೊಟ್ಟಿಲಿಗೆ ಹಬ್ಬ, ಮಸಣವು ತೇಗುತ್ತಿರಲು. ಹುಟ್ಟಿದವರೆಲ್ಲ ಸಾಯದೆ ನಿಲ್ಲೆ, ಹೊಸದಾಗಿ ಹುಟ್ಟುವರ್ಗೆ ಎಡೆಯಲ್ಲಿ ಇಲ್ಲಿ. ಶಾಸ್ತ್ರ ಹೇಳುತ್ತೆ, ಮೃತಿ ಬೀಜಂ ಭವೇನ್ ಜನ್ಮ, ಜನ್ಮ ಬೀಜಂ ಭವೇನ್ ಮೃತಿ ಎನ್ನುವ ಮಾತುಂಟು. ಹುಟ್ಟು ಸಾವಿಗೆ ಬೀಜವಾದರೆ ಸಾವು ಹುಟ್ಟಿಗೆ ಬೀಜ. ಆ ರೀತಿಯಲ್ಲಿ ಜಾತೀಪಿ ದುಃಖಂ, ಜಾತಿ ಅಂದರೆ ಹುಟ್ಟುವುದು, ಜಾತೀಪಿ ದುಃಖಂ, ಜರಾಪಿ ದುಃಖಂ, ವ್ಯಾಧೀಪಿ ದುಃಖಂ. ವೃದ್ಧತ್ವ ಬಂದರೆ ದುಃಖ, ವ್ಯಾಧಿ ಬಂದರೆ ಮತ್ತೆ ದುಃಖ, ಮರಣಂಪಿ ದುಃಖಂ, ಸಾವು ಕೂಡ ದುಃಖಕ್ಕೆ ಕಾರಣವಾಗ್ತದೆ. ಅಪ್ಪಯೇಹಿ ಅಪ್ಪಯೇಹಿ ಸಂಪಯೋಗೋ ದುಃಖಂ. ಸಂಸ್ಕೃತದಲ್ಲಿ ಅದನ್ನು ಸ್ಪಷ್ಟವಾಗಿ ಅಪ್ರಿಯೋಹಿ ಸಂಪ್ರಯೋಗೋ ದುಃಖಂ ಅಂತ ಅಷ್ಟೇ ಅದು ಸಂಸ್ಕೃತದ ಮೂಲ. ಅಂದರೆ ನಮಗೆ ಪ್ರಿಯವಾಗದೇ ಇರುವುದು ಸಂಭವಿಸಿದರೆ ದುಃಖ, ಪ್ರಿಯವಾದದ್ದು ಸಂಭವಿಸದೆ ಹೋದರೆ ದುಃಖ. ಹೀಗೆ ಈ 5ರಿಂದ ಈ ಪ್ರಪಂಚ ದುಃಖಕ್ಕೆ ಕಾರಣವಾಗಿದೆ ಅನ್ನುವ ಮಾತು. ಆದ್ದರಿಂದ ಇಂತಹ ವಿಚಾರವನ್ನು ಜನ್ಮ ದುಃಖ ಜನ್ಮ ಇದರಲ್ಲಿ 13ನೇ ಅಧ್ಯಾಯದಲ್ಲಿ ಕೃಷ್ಣನೇ ಹೇಳುವ ಮಾತುಂಟು. ಜನ್ಮ, ಮರಣ, ವ್ಯಾಧಿ, ದುಃಖ, ಈ 3ರಿಂದ ದುಃಖ ಮತ್ತು 4ನೇದು. ಇದನ್ನು ದುಃಖ ದೋಷಾನುದರ್ಶನಂ ಅಂತ ಹೇಳಿ ಇದನ್ನು ಮತ್ತೆ ಮತ್ತೆ ನೋಡ್ತಾ ಇರಬೇಕು ನಾವು. ಇದನ್ನು ಚಿಂತನೆ ಮಾಡ್ತಾ ಇರಬೇಕು, ಯಾಕೆ ದುಃಖ ಅಂತ ಹೇಳಿ. ಏತಜ್ಞಾನಮಿತಿ ಪ್ರೋಕ್ತಂ, ಇದು ಮಾತ್ರವೇ ನಿಜವಾದ ಜ್ಞಾನ, ಇದಕ್ಕೆ ಹೊರತಾದದ್ದು ಅದು ಅಜ್ಞಾನ ಅನ್ನುವ ಮಾತನ್ನು ಕೃಷ್ಣ ಹೇಳ್ತಾನೆ. ಆದ್ದರಿಂದ ನಾವು ಆ ಪ್ರಯೋಜನ ಅಂತ ಹೇಳಿದಾಗ ಜೀವನದ ಭಾರ ನಮಗೆ ಲಘುವಾಗ್ತದೆ ಇದನ್ನು ತಿಳ್ಕೊಂಡಾಗ. ಹಾಗೆ ಲಘುವಾದಾಗ ಡಿ ವಿ ಜಿಯವರು ಬಹಳ ಸುಂದರವಾಗಿ ಹೇಳ್ತಾರೆ ನೋಡಿ. ಇದನ್ನು ಗೀತೆಯ ಅನುವರ್ತನೆಯಿಂದ ಜೀವಿಗೆ ಜಗತ್ ಭಾರವು ಲಘುವಾಗುತ್ತದೆ, ತತ್ವ ವಿವೇಕ ಪ್ರಾಪ್ತಿಯಾಗುತ್ತದೆ. ತತ್ವ ವಿವೇಕದಿಂದ ಲೋಕ ವಸ್ತುಗಳ ಯಥಾರ್ಥತೆ, ಯೋಗ್ಯತೆ ನಮ್ಮ ಮನಸ್ಸಿಗೆ ಸರಿಯಾಗಿ ಗೊತ್ತಾಗಿ ಅವುಗಳ ಮೌಲ್ಯ ತಾರತಮ್ಯ ನಮ್ಮ ಅಂತರಂಗದಲ್ಲಿ ನಿರ್ಣೀತವಾಗುತ್ತದೆ. ಅದೇ ಮೋಹಭ್ರಾಂತಿ ನಿವಾರಣೆ. ಗೀತೆಯ ಮುಖ್ಯವಾದಂತಹ ಉಪದೇಶವೇ ಮೋಹಭ್ರಾಂತಿ ನಿವಾರಣೆ. ತಯೋರ್ನ ವಶಮಾಗಚ್ಚೇತು ತೌಹ್ಯೇತೌ ಪರಿಪಂಥಿನೌ ಅಂತ ಹೇಳ್ತಾನೆ ಕೃಷ್ಣ. 2ನೇ ಅಧ್ಯಾಯದಲ್ಲಿ ಬರ್ತದೆ. ಯಾವುದು ತಯೋಹೋ ಅಂತ ಹೇಳಿದ್ರೆ ತೌಹ್ಯೇತೌ ದ್ವಿವಚನದಲ್ಲಿ ಹೇಳಿದ್ದಾನೆ. ಅವುಗಳ ವಶಕ್ಕೆ ನಾವು ಬರಬಾರದು. ಅವೆರಡೂ ಕೂಡ ನಮ್ಮ ಮುಂದಿನ ದಾರಿಗೆ ಪರಿಪಂಥಿನವು, ಅಡೆ ಶತ್ರುಗಳು. ಯಾವುದು? ರಾಗದ್ವೇಷ, ಇದೆರಡೂ ಕೂಡ. ಆದ್ದರಿಂದ ಆ ರಾಗದ್ವೇಷದ ಮೋಹಭ್ರಾಂತಿ ನಮಗೆ ಆಗ್ತದೆ. ಅದು ಜೀವನದ ಅರ್ಥವೇನು, ಪರಮಾರ್ಥ ಯಾವುದು, ಕರ್ತವ್ಯಗಳು ಎಂಥವು, ಇವೇ ಮೊದಲಾದ ಪ್ರಶ್ನೆಗಳು ಬಗೆಹರಿದು ನಿರ್ಮಲವಾದ ಜೀವಿತದ ಧರ್ಮ ಮಾರ್ಗ ನಮಗೆ ಕಾಣಬರುತ್ತದೆ. ಆಗಮನ ಪ್ರಸನ್ನತೆ, ಆಗ ಮನಃಪ್ರಸನ್ನತೆ, ಆಗ ಜೀವನದ ಕಷ್ಟ ಸಂಕಟಗಳ ಪರಿಹಾರ. ಇದು ಗೀತಾಭ್ಯಾಸದ ಫಲವಾಗುತ್ತದೆ. ಪ್ರಸಾದೇ ಸರ್ವದುಃಖಾನ ಹಾನಿರಸ್ಯೋಪಜಾಯತೆ, ಪ್ರಸನ್ನ ಚೇತಸೋ ಹಿ ಆಶು ಬುದ್ಧಿ ಪರ್ಯವತಿಷ್ಠತೆ. ಆ ಪ್ರಸನ್ನತೆ ಬರಬೇಕು. ಆ ಪ್ರಸನ್ನತೆ ಏನು ಅಂತ ಕೇಳಿದ್ರೆ ಇದನ್ನು ಕೂಡ ಗೀತೆಯೇ ಹೇಳುತ್ತೆ. ಮನಃಪ್ರಸಾದ ಸೌಮ್ಯತ್ವಂ, ಮೌನಂ ಆತ್ಮ ವಿನಿಗ್ರಹ, ಆತ್ಮ ಸಂಶುದ್ಧಿರಿತ್ಯೇತತ್ ತಪೋ ಮಾನಸ ಮುಚ್ಯತೆ. 3 ರೀತಿಯ ತಪಸ್ಸನ್ನು ಹೇಳುತ್ತೆ ಗೀತೆ ನಮಗೆ. ಒಂದು ಶಾರೀರಿಕ ತಪಸ್ಸು, 2ನೇದು ವಾಂಗ್ಮಯ ತಪಸ್ಸು, 3ನೇದು ಮಾನಸಿಕ ತಪಸ್ಸು. ಮಾನಸಿಕ ತಪಸ್ಸಿನಿಂದಾಗಿ ನಮಗೆ ಮನಃಪ್ರಸಾದ, ಮನಸ್ಸಿನ ಪ್ರಸನ್ನತೆ ಉಂಟಾಗಬೇಕು.
ಸೌಮ್ಯತ್ವಂ. ಸೌಮ್ಯ ಅಂತ ಹೇಳಿದ್ರೆ ದ್ವಂದ್ವವಿಲ್ಲದ ಮನೋಭಾವ, ಪ್ಲಾಸಿಡಿಟಿ ಅಂತ ಒಂದು ಇಂಗ್ಲೀಷ್ನ ಶಬ್ದ ಇದೆ ನೋಡಿ, ಅದು ಸೌಮ್ಯತ್ವಂ. ಮೌನಂ ಆತ್ಮವಿನಿಗ್ರಹ, ಭಾವ ಸಂಶುದ್ಧಿ, ಇದೆಲ್ಲವೂ ಕೂಡ ಆ ಮಾನಸಿಕ ತಪಸ್ಸಿನಿಂದ ಆಗ್ತದೆ. ಗೀತೆಯ ಅಧ್ಯಯನದ ಮುಖ್ಯವಾದ ಫಲವನ್ನು ಈ ರೀತಿಯಾಗಿ ಹೇಳ್ತಾರೆ. ಆ ರೀತಿಯಲ್ಲಿ ಅಧಿಕಾರೀಚ ವಿಷಯ ಸಂಬಂಧಶ್ಚ ಪ್ರಯೋಜನಂ ಶಾಸ್ತ್ರಾರಂಭ ಫಲಂ ಆಹು ಅನುಬಂಧ ಚತುಷ್ಟಯಂ ಅಂತ ಹೇಳಿ ಈ 4 ಇಟ್ಟುಕೊಂಡು ನಾವು ಗೀತೆಯನ್ನು ಅಧ್ಯಯನ ಮಾಡಬೇಕು. ಸಂಬಂಧ ಅಂತ ಹೇಳಿದಾಗ ನಾವು ಮುಖ್ಯವಾಗಿ ಈ ಗೀತೆಯ ಉಪದೇಶ ಪ್ರಾರಂಭ ಯಾಕಾಯಿತು ಆ ಸಂಬಂಧವನ್ನು ಸ್ವಲ್ಪ ಚಿಂತನೆ ಮಾಡಬಹುದು. ನಾವು ಗೀತೆಯ ಉಪದೇಶ ಯಾವಾಗ ಆಯಿತು ಅಂತ ಹೇಳೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಸಾರಥ್ಯಂ ಅರ್ಜುನಸ್ಯ ಆದೌ ಕಿಂಚಿತ್ ಗೀತಾಮೃತಂ ದದೌ ಲೋಕೋಪತ್ರಯಕಾರಾಯ ತಸ್ಮೈ ಶ್ರೀ ಕೃಷ್ಣಾತ್ಮನೇ ನಮಃ ಅಂತ ಹೇಳಿ ನಮ್ಮ ಹಿಂದಿನವರು ಗೀತೆಯನ್ನು ಅಧ್ಯಯನ ಮಾಡುವಾಗ ಆ ಗೀತೆಯ ಆ ಅವತರಣ ಹೇಗಾಯಿತು ಅನ್ನೋದನ್ನು ತಿಳಿಸಿಕೊಡ್ತಾರೆ. ಅರ್ಜುನನಿಗೆ ಸಾರಥಿಯಾಗಿ ಬಂದಂತಹ ಶ್ರೀಕೃಷ್ಣ ಆದೌ, ಮೊದಲಿಗೆ ಆದಿಯಲ್ಲಿ ಸಾರಥ್ಯಂ ಅರ್ಜುನಸ್ಯಾದೌ ಕಿಂಚಿತ್ ಗೀತಾಮೃತಂ ದದೌ, ಗೀತೆ ಎಂಬ ಅಮೃತವನ್ನು ಕೊಟ್ಟ. ಯಾತಕ್ಕೆ ಕೊಟ್ಟ? ಲೋಕೋಪತ್ರಯಕಾರಾಯ, ಇಡೀ 3 ಲೋಕಗಳಿಗೆ ಉಪಕಾರ ಮಾಡಬೇಕು ಎನ್ನುವ ಉದ್ದೇಶದಿಂದ ಆ ಗೀತೆ ಎಂಬ ಅಮೃತವನ್ನು ಶ್ರೀಕೃಷ್ಣ ಕೊಟ್ಟ. ತಸ್ಮೈ ಕೃಷ್ಣಾತ್ಮನೇ ನಮಃ, ಅಂತಹ ಕೃಷ್ಣನಿಗೆ ನಮ್ಮ ನಮಸ್ಕಾರಗಳಿರಲಿ ಅನ್ನುವಂತಹ ಮಾತು. ಯಮುನಾಚಾರ್ಯರು ಅಂತ ಒಬ್ಬ ದೊಡ್ಡ ಫಿಲಾಸಫರವರು ಅಂದರೆ ದಾರ್ಶನಿಕರು. ನಮ್ಮ ಹಿಂದಿನ ರಾಮಾನುಜರು, ಶಂಕರರು ಮತ್ತು ಮಧ್ವರು ಹೇಗಿದ್ದಾರೋ ಅದೇ ರೀತಿಯಲ್ಲಿ ಇನ್ನೂ ಕೆಲವರಿದ್ದಾರೆ. ಈ ರಾಮಾನುಜರ ಗುರುಗಳಾಗಿದ್ದವರು ಯಾಮನರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ವಿಷಾದ ಯೋಗ ಮೊದಲನೆಯದು, ವಿಷಾದ ಯೋಗ, ಅರ್ಜುನ ವಿಷಾದ ಯೋಗ. ಆ ವಿಷಾದ ಅಂತ ಹೇಳಿದ್ರೆ ಏನು, ವಿಷಾದ ಯಾಕೆ ಬಂತು ಅನ್ನೋದನ್ನು ಅವರು ಹೇಳ್ತಾ, ಅಸ್ಥಾನ ಸ್ನೇಹ ಕಾರುಣ್ಯ ಧರ್ಮಾಧರ್ಮ ಧಿಯಾಕುಲಂ ಪಾರ್ಥಂ ಪ್ರಪನ್ನಂ ಉದ್ದಿಶ್ಯ ಶಾಸ್ತ್ರಾವತರಣಂ ಕೃತಂ ಅಂತ ಹೇಳ್ತಾರೆ. ಅಸ್ಥಾನದಲ್ಲಿ, ಸ್ಥಾನವಲ್ಲದ ಸ್ಥಾನದಲ್ಲಿ ಅರ್ಜುನನಿಗೆ ತನ್ನವರನ್ನು ಕಂಡು ಯುದ್ಧಕ್ಕಾಗಿ ಬಂದವನಿಗೆ ಸ್ನೇಹ ಶೋಕ ಮೋಹ ಬಂತು ಅಂತಂದರೆ ಅವನೆಂತಹ ವೀರ, ದಂಡಿನಲ್ಲಿ ಸೋದರ ಮಾವನೇ ಎನ್ನುವ ಒಂದು ಮಾತುಂಟಲ್ವೇ, ಆ ರೀತಿಯಲ್ಲಿ ಅರ್ಜುನ ಏನು ಯುದ್ಧ ಮಾಡದೇ ಇದ್ದವನಲ್ಲ, ಎಂತಹ ಯುದ್ಧಗಳನ್ನೆಲ್ಲ ಗೆದ್ದವನು. ಆದ್ದರಿಂದ ನರನಾರಾಯಣರು ಅವರಿಬ್ಬರು ಕೂಡ, ಅರ್ಜುನ ಮತ್ತು ಕೃಷ್ಣರು. ಅಂತಹ ಅರ್ಜುನನಿಗೂ ಕೂಡ ಆ ಸಂದರ್ಭದಲ್ಲಿ ಸ್ಥಾನವಲ್ಲದ ಸ್ಥಾನದಲ್ಲಿ ಸ್ನೇಹ ಕಾರುಣ್ಯಗಳ ಒಂದು ಪರವಶ ಉಂಟಾಗ್ತದೆ. ತತ್ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣ ಕುಲೇಕ್ಷಣಂ ಅಂತ ಹೇಳಿ ಮುಂದಿನ ಶ್ಲೋಕಗಳಲ್ಲಿ ಬರ್ತದೆ ಅದು. ಆ ರೀತಿಯಲ್ಲಿ ಅಸ್ಥಾನ ಸ್ನೇಹ ಕಾರುಣ್ಯ ಧರ್ಮ ಅಧರ್ಮ ಧಿಯಾಕುಲಂ, ಧರ್ಮ ಯಾವುದು ಅಧರ್ಮ ಯಾವುದು ಎನ್ನುವ ಬುದ್ಧಿ ವಿವೇಚನೆಯಲ್ಲಿ ಸರಿಯಾದ ರೀತಿಯಲ್ಲಿ ಚಿಂತನೆ ಮಾಡದೇ ಇರುವಂತಹ ಒಂದು ವ್ಯಾಕುಲತೆ ಬಂದಂತಹ ಆ ಪಾರ್ಥಂ ಪ್ರಪನ್ನಂ ಉದ್ದೇಶ್ಯ, ಶ್ರೀಕೃಷ್ಣನಿಗೆ ಅವನು ಪ್ರಪನ್ನನಾಗ್ತಾನೆ, ಶರಣಾಗತನಾಗ್ತಾನೆ. ಅಂತಹ ಅರ್ಜುನನನ್ನು ಉದ್ದೇಶ್ಯ ಮಾಡಿಕೊಂಡು ಈ ಶಾಸ್ತ್ರ ಅವತಾರವಾಯಿತು ಅನ್ನುವಂತಹ ಮಾತನ್ನು ಹೇಳ್ತಾರೆ ಯಾಮನರು. ಆ ರೀತಿಯಲ್ಲಿ ಶ್ರೀಕೃಷ್ಣನ ಒಂದು ಉಪದೇಶ ನಮಗೆ ಬರಲಿಕ್ಕೆ ಕಾರಣವಾದದ್ದು ಮಹಾಭಾರತದ ಯುದ್ಧದ ಪ್ರಾರಂಭದಲ್ಲಿ ಅರ್ಜುನನಿಗೆ ಬಂದಂತಹ ಒಂದು ವಿಷಾದ. ಆ ವಿಷಾದ ಮುಖ್ಯವಾಗಿ ಉಪದೇಶ ಪ್ರಾರಂಭ ಆಗುವುದು 2ನೇ ಅಧ್ಯಾಯದಿಂದ. ತತ್ವ ವಿವೇಕ ಯೋಗ ಅಥವಾ ಸಾಂಖ್ಯ ಯೋಗ ಅಂತ ಹೇಳ್ತಾರೆ 2ನೇ ಅಧ್ಯಾಯವನ್ನು. ಅಲ್ಲಿಂದಲೇ ಸರಿಯಾದ ರೀತಿಯ ಉಪದೇಶ ಪ್ರಾರಂಭ ಆಗುವುದು. ಆದರೂ ಕೂಡ ಯಾಕೋ ಗೊತ್ತಿಲ್ಲ, ಶಂಕರರೇ ಆದಿಯಾಗಿ ಎಲ್ಲರೂ ಕೂಡ ಭೀಷ್ಮ ಪರ್ವದ ಈ 25ನೇ ಅಧ್ಯಾಯವನ್ನು ಕೂಡ ಗೀತೆಯ 700 ಶ್ಲೋಕಗಳಲ್ಲಿ ಒಂದು ಅಧ್ಯಾಯ ಅಂತ ಹೇಳಿ ಸೇರಿಸಿದ್ದಾರೆ.
ಅದಕ್ಕೆ ಕಾರಣವನ್ನೂ ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಕರ್ಮ, ಜ್ಞಾನ, ಭಕ್ತಿ, ರಾಜ. ರಾಜ ಅಂದರೆ ಹಠಯೋಗ, ಧ್ಯಾನ ಯೋಗ. ಇವೆಲ್ಲವೂ ಯೋಗ ಅನ್ನೋದು ಸರಿಯೇ. ಆದರೆ ವಿಷಾದ ಹೇಗೆ ಯೋಗ ಆಯಿತು? ವಿಷಾದದಿಂದ ಯೋಗ ಅನ್ನುವ ಅರ್ಥ ಏನು ಹೇಗೆ ಬರುತ್ತೆ ಅಂತ ಕೇಳಿದ್ರೆ, ವಿಷಾದವೂ ಕೂಡ ಯೋಗ ಅಂತ ಹೇಳುವುದಕ್ಕೆ ಮುಖ್ಯವಾದಂತಹ ಅರ್ಥ ನಾವು ಸೇರಿಸುವುದು ಅಂತ ಅರ್ಥ. ಕರ್ಮದಲ್ಲಿ ನಮ್ಮನ್ನು ತಲ್ಲೀನತೆಯಿಂದ ಸೇರಿಸಿಕೊಳ್ಳುವುದು ಕರ್ಮಯೋಗ, ಜ್ಞಾನದಲ್ಲಿ ಏಕನಿಷ್ಠೆಯಿಂದ ತೊಡಗುವುದು ಜ್ಞಾನಯೋಗ, ಅದೇ ರೀತಿ ಭಕ್ತಿಯಲ್ಲಿ ಇಮ್ಮರ್ಸ್ ಆಗುವುದು ಭಕ್ತಿ ಯೋಗ, ಧ್ಯಾನದಲ್ಲಿ ನೆಲೆ ನಿಲ್ಲುವುದು ಧ್ಯಾನ ಯೋಗ. ಅದೇ ರೀತಿಯಲ್ಲಿ ವಿಷಾದವೂ ಕೂಡ ನಮಗೆ ಭಗವಂತನ ಜೊತೆಯಲ್ಲಿ ಒಂದು ಸಂಪರ್ಕವನ್ನು ಕಲ್ಪಿಸುತ್ತೆ ಅಂತ ಹೇಳ್ತಾರೆ. ಒಬ್ಬ ಭಕ್ತ ಕೇಳಿದಂತೆ ಭಗವಂತನನ್ನ, ತುಂಬ ದುಃಖದಲ್ಲಿದ್ದೇನೆ, ಕಷ್ಟದಲ್ಲಿದ್ದೇನೆ, ನನಗೆ ಸ್ವಲ್ಪ ಸಹಾಯ ಮಾಡು, ನನ್ನ ಕಷ್ಟಗಳನ್ನೆಲ್ಲ ಪರಿಹರಿಸು ಅಂತ ಕೇಳಿದಂತೆ ಭಗವಂತ ಹೇಳಿದಂತೆ, ಇಲ್ಲ, ಆಗುವುದಿಲ್ಲ. ಕಷ್ಟ ಬಂದಾಗಲೇ ನೀನು ನಿಜವಾಗಿ ನಿನ್ನ ಲೌಕಿಕ ಚಿಂತನೆಗಳನ್ನೆಲ್ಲ ಬಿಟ್ಟು ನನ್ನನ್ನು ಯೋಚನೆ ಮಾಡಲಿಕ್ಕೆ, ನನ್ನನ್ನು ಧ್ಯಾನಿಸಲಿಕ್ಕೆ ಬರ್ತೀಯ. ಆದ್ದರಿಂದ ಅದು ನಿನಗೆ ಅವಶ್ಯವಾಗಿ ಇರಬೇಕು. ಯಸ್ಯ ಅನುಗ್ರಹಂ ಇಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ. ಕೃಷ್ಣನೇ ಹೇಳುವಂತಹ ಮಾತು. ಯಾರಿಗೆ ನಾನು ಅನುಗ್ರಹ ಮಾಡಬೇಕು ಎನ್ನುವ ಅಪೇಕ್ಷೆಯನ್ನು ಇಟ್ಟುಕೊಳ್ತೇನೋ ಮೊದಲು ಅವರಿಗೆ ಕಷ್ಟ ಕೊಡ್ತೀನಿ. ತಸ್ಯ ವಿತ್ತಂ ಹರಾಮ್ಯಹಂ ಅಂತ ಹೇಳಿದ್ರೆ ಅವರ ಸಂಪತ್ತನ್ನೆಲ್ಲ ನಾನು ಲೂಟಿ ಮಾಡ್ತೀನಿ ಅನ್ನುವ ಅರ್ಥ. ನಾವು ಲೌಕಿಕರಾಗಿ ಸಂಪತ್ತೇ ಎಲ್ಲರೂ ಸುಖ ಅಂತ ಯೋಜನೆ ಮಾಡ್ತೀವಿ ಅಲ್ವಾ? ಆದ್ದರಿಂದ ಅಲ್ಲಿ ವಿತ್ತ ಅಂತ ಹೇಳುವುದಕ್ಕೆ ಕೇವಲ ಸಂಪತ್ತು ಅನ್ನುವ ಅರ್ಥ ಅಲ್ಲ, ಕಷ್ಟ. ನನಗೇ ಯಾಕೆ ಇಷ್ಟು ಕಷ್ಟ ಬರುತ್ತೆ ಅಂತ ಒಮ್ಮೊಮ್ಮೆ ನಾವು ಯೋಚನೆ ಮಾಡುವಂತೆ ಆಗುತ್ತೆ ಸಂಸಾರದಲ್ಲಿ. ಆದರೆ ಭಗವದ್ಗೀತೆಯ ಅಧ್ಯಯನದಿಂದ ಅದರ ಹಿನ್ನೆಲೆ ನಮಗೆ ಅರ್ಥವಾಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ವಿಷಾದ ನಮ್ಮನ್ನು ಆ ಭಗವಂತನ ಜೊತೆಯಲ್ಲಿ ಒಂದು ಸಂಪರ್ಕಕ್ಕೆ ಕಾರಣವಾಗಿ ಕೂಡಿಸುತ್ತೆ. ಸಾಮಾನ್ಯವಾಗಿ ಯಾವುದೇ ಒಂದು ವಿಶೇಷವಾದಂತಹ ಒಂದು ತತ್ವಚಿಂತನೆ ನಮಗೆ ಬರಬೇಕಾದ್ರೆ ನಾವು ಕಷ್ಟಪಟ್ಟಲ್ಲದೆ ಅದು ಬರುವುದಿಲ್ಲ. ಕೇವಲ ನಾವು ಶ್ಲೋಕಗಳನ್ನು ಅಧ್ಯಯನ ಮಾಡ್ಬೋದು, ಶ್ಲೋಕಗಳನ್ನು ಚಾಟ್ ಮಾಡ್ಬೋದು, ಭಕ್ತಿಯಿಂದ ಅದನ್ನು ಹೇಳ್ಕೊಳ್ಬಹುದು. ಆದರೆ ಅದರ ಒಳಗಿರುವಂತಹ ಗೂಢಾರ್ಥಗಳು, ಅಂತರಾರ್ಥಗಳನ್ನು ತಿಳ್ಕೊಳ್ಬೇಕಾದ್ರೆ ನಾವು ಸ್ವಲ್ಪ ಗಂಭೀರವಾದಂತಹ ರೀತಿಯಲ್ಲಿ ಅಧ್ಯಯನ ಮಾಡಬೇಕು. ಹಾಗೆ ಅಧ್ಯಯನ ಮಾಡಬೇಕಾದರೆ ಕಷ್ಟಪಡಲೇಬೇಕು. ಅದನ್ನೇ ತಪಸ್ಸು ಅಂತ ಹೇಳ್ತಾರೆ. ಅದಿಲ್ಲದೆ ಯಾವುದೂ ನಮಗೆ ಸರಿಯಾಗಿ ಬರುವುದಿಲ್ಲ. ಉದಾಹರಣೆಗೆ ಸೋಮನಾಥಾನಂದ ದೇವರು ಒಂದು ಸುಂದರವಾದ ಉದಾಹರಣೆ ಕೊಡ್ತಾರೆ. ಒಂದು ಗಿಡ ಚೆನ್ನಾಗಿ ಬೆಳೆದು ನಿಂತಿದೆ, ನಳನಳಿಸ್ತಾ ಇದೆ. ಕಾರಣಾಂತರದಿಂದ ಅದನ್ನು ಕಡಿದು ಹಾಕಲಿಕ್ಕೆ ಇಷ್ಟ ಇಲ್ಲ, ಅದನ್ನು ಬೇರೆ ಕಡೆಗೆ ಸ್ಥಳಾಂತರಿಸಬೇಕು. ಈಗ ಬನ್ನರಘಟ್ಟ ರೋಡಲ್ಲಿ IIM ಮೆಟ್ರೋ ಬರಲಿಕ್ಕಾಗಿ ಎಷ್ಟು ಮರಗಳನ್ನು ತೆಗೆದುಬಿಟ್ಟು IIM ಒಳಗಡೆಗೆ ಅದನ್ನು ಮತ್ತೆ ನೆಟ್ಟರಲ್ಲ, ಆ ರೀತಿಯಲ್ಲಿ ಹಾಗೆ ಆ ಗಿಡವನ್ನು ಕಿತ್ತು ಬೇರೆ ಕಡೆ ನೆಡುವಾಗ ಅದು ಇನ್ನೊಂದು ಕಡೆ ನೆಟ್ಟರೆ ಪ್ರಾರಂಭದಲ್ಲಿ ಅದೆಲ್ಲ ಬಾಡಿ ಹೋಗ್ಬಿಡುತ್ತೆ, ಎಲೆಗಳೆಲ್ಲ ಹೋಗುತ್ತೆ, ಕೊಂಬುಗಳೆಲ್ಲ ಮುರುಡ್ಕೊಂಡು ಬೀಳುತ್ತದೆ, ಮುರುಡ್ಕೊಂಡು ಹೋಗ್ತದೆ. ಕ್ರಮೇಣ ಅದರ ಬೇರು ಇರುತ್ತಲ್ಲ, ಆ ಬೇರು ಆ ಹೊಸ ಮಣ್ಣಿನಲ್ಲಿ ಬೇರು ಊರಿದ ಮೇಲೆ ಅದು ಮತ್ತೆ ನೆಳನಳಿಸಲಿಕ್ಕೆ ಶುರುವಾಗ್ತದೆ. ಆ ರೀತಿಯಲ್ಲಿ ನಮ್ಮ ಒಳಗಡೆಗೆ ಅಂತಹ ಒಂದು ದುಃಖವೋ ವಿಷಾದವೋ ಸರಿಯಾದ ರೀತಿಯಲ್ಲಿ ನಮಗೆ ಬಂದು ನಮಗೆ ಯೋಚನೆ ಮಾಡಲಿಕ್ಕೆ ಒಂದು ಚಿಂತನೆಯ ಭಾವವನ್ನು ತಂದುಕೊಟ್ಟಾಗ ಅದು ನಮಗೆ ಓಹೋ ಇದೆಲ್ಲ ಏನೋ ಒಂದು ಶಕ್ತಿ ಇದೆ ಅನ್ನುವಂತಹ ಭಾವ ನಮಗೆ ಬಂದಾಗ ಅದು ಭಗವಂತನ ಜೊತೆಗೆ ನಮಗೆ ಒಂದು ಸಂಯೋಗ ಉಂಟು ಮಾಡ್ತದೆ. ಆದ್ದರಿಂದ ಅಲ್ಲಿ ವಿಷಾದವು ಯೋಗವಾಗ್ತದೆ ಅನ್ನುವ ಮಾತನ್ನು ಹೇಳ್ತಾರೆ. ಆ ರೀತಿಯಲ್ಲಿ ಮೊದಲನೆಯ ಅಧ್ಯಾಯ ವಿಷಾದ ಯೋಗ, ಅರ್ಜುನ ವಿಷಾದ ಯೋಗ. ಶ್ರೀಕೃಷ್ಣ ಮಹಾಭಾರತದ ನಾಯಕ ಅಂತ ಹೇಳ್ಬೋದು. ಪರ್ಟಿಕ್ಯುಲರ್ ಆಗಿ ಈ ಭಗವದ್ಗೀತೆ ಬಂದಿರುವುದು ಮುಖ್ಯವಾಗಿ ಭೀಷ್ಮ ಪರ್ವದಲ್ಲಿ. ಭೀಷ್ಮ ಪರ್ವದಲ್ಲಿ ಭೀಷ್ಮ ಆ ಪರ್ವದ ನಾಯಕ. ಆದರೆ ಒಟ್ಟಾರೆಯಾಗಿ ಆ ಪರ್ವವೂ ಸೇರಿದಂತೆ ಒಟ್ಟಾರೆಯಾಗಿ ಮಹಾಭಾರತದ 18 ಪರ್ವಗಳಲ್ಲಿ ಸರಿಯಾದ ರೀತಿಯಲ್ಲಿ ನಾಯಕನಾಗಿ ಮೆರೆಯುವವನು ಯಾರು ಅಂತ ಕೇಳಿದ್ರೆ ಶ್ರೀಕೃಷ್ಣ. ಶ್ರೀಕೃಷ್ಣ ನಮಗೆ ಈ ಗೀತೆಯನ್ನು ಕೊಟ್ಟವನು ಅಂತ ಹೇಳಿ ನಾವು ನಂಬ್ತೀವಿ. ಶ್ರೀಕೃಷ್ಣನ ಒಂದು ವ್ಯಕ್ತಿತ್ವ, ಭಗವಂತನನ್ನ ಕುರಿತು ನಾವು ಮಾತನಾಡುವಾಗ ಭಗವಂತನ ವ್ಯಕ್ತಿತ್ವ ಏನು ಅಂತ ಆಗುವುದಿಲ್ಲ. ನಾವು ವ್ಯಕ್ತಿತ್ವ ಏನು ಇದ್ರೂ ಕೂಡ ಅದು ನಮ್ಮಂತಹ ವ್ಯಕ್ತಿಗಳಿಗೆ ಇರ್ತದೆ. ಆದರೆ ಶ್ರೀಕೃಷ್ಣ ಕೇವಲ ಭಗವಂತನ ಅವತಾರ ಅಲ್ಲ, ಅವನೊಬ್ಬ ಚಾರಿತ್ರಿಕ ವ್ಯಕ್ತಿ ಅನ್ನುವಂತಹ ಒಂದು ಚಿಂತನೆಯೂ ಉಂಟು.
ಭಾರತೀಯ ವಿದ್ಯಾಭವನ ಅಂತ ಒಂದು ಉಂಟು, ನೀವೆಲ್ಲ ಕೇಳಿರ್ತೀರಿ. ಬಾಂಬೆನಲ್ಲಿ ಅದರ ಹೆಡ್ ಆಫೀಸ್ ಇದೆ, ಇಲ್ಲೂ ಕೂಡ ಇದೆ ರೇಸ್ಕೋರ್ಸ್ ಅಂದರೆ. ಭಾರತೀಯ ವಿದ್ಯಾಭವನದ ಸ್ಥಾಪಕರು KM ಮುನ್ಷಿ, ಡಾಕ್ಟರ್ KM ಮುನ್ಷಿ ಅಂತ ಹೇಳಿ, ನೆಹರು ಕಾಲದಲ್ಲಿ ಮಿನಿಸ್ಟರ್ ಆಗಿದ್ದರು, ಲಾ ಮಿನಿಸ್ಟರ್ ಆಗಿದ್ದರು. ಅವರು ಕೃಷ್ಣಾವತಾರ ಅಂತ ಹೇಳಿ ಸುಮಾರು 9 ವಾಲ್ಯೂಮು ಪುಸ್ತಕ ಬರೆದಿದ್ದಾರೆ. ಕೃಷ್ಣನನ್ನು ಸಂಪೂರ್ಣವಾಗಿ ಒಬ್ಬ ಚಾರಿತ್ರಿಕ ವ್ಯಕ್ತಿಯನ್ನಾಗಿ ರೂಪಿಸಿದ್ದಾರೆ. ಆ ಚಾರಿತ್ರಿಕ ವ್ಯಕ್ತಿಯ ವ್ಯಕ್ತಿತ್ವ, ಚಾರಿತ್ರಿಕ ವ್ಯಕ್ತಿ ಅಂತ ಹೇಳಿದಾಗ ಆ ಚಾರಿತ್ರಿಕ ವ್ಯಕ್ತಿಯ ವ್ಯಕ್ತಿತ್ವ ಹೇಗಿರುತ್ತೆ ಅನ್ನುವಂತಹ ಒಂದು ಸ್ಥೂಲ ಚಿತ್ರಣವನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಕೃಷ್ಣನ ಬಗ್ಗೆಯೂ ಒಂದು ಸರಿಯಾದ ಒಂದು ರೂಪ ಸ್ವರೂಪ ಅಂತ ಎರಡು. ಆ ರೂಪಕ್ಕಿಂತ ರೂಪ ಹೊರಗಡೆದು, ಸ್ವರೂಪ ಒಳಗಡೆದು. ಕೃಷ್ಣ ಹೇಗೆಲ್ಲ ಇದ್ದ, ಅವತಾರಿಯಾಗಿ ಭಗವಂತ ಅನ್ನುವ ಕಲ್ಪನೆ ಬೇರೆ, ಒಬ್ಬ ವ್ಯಕ್ತಿಯಾಗಿ ಅವನು ಹೇಗಿದ್ದ ಅನ್ನೋದನ್ನು ಇದು ಯಾವುದೋ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ಕಡೆಯಿಂದ ನಾನು ಸಂಗ್ರಹಿಸಿಟ್ಕೊಂಡಿದ್ದೆ, ತಮ್ಮ ಮುಂದೆ ಇದನ್ನು ಹಂಚಿಕೊಳ್ಳೋಣ ಅನ್ನಿಸ್ತು. ಭಾರತೀಯರ ಅವತಾರ ಕಲ್ಪನೆಯಲ್ಲಿ ಕೃಷ್ಣಾವತಾರ ಅತ್ಯಂತ ಸಂಕೀರ್ಣ ಹಾಗೂ ವಿಶಿಷ್ಟ ಸ್ವರೂಪವಾದದ್ದು. ಅದೊಂದು ಪೂರ್ಣಾವತಾರ. ಮರ್ತ್ಯಾವತಾರಸ್ತು ಇಹ ಮರ್ತ್ಯ ಶಿಕ್ಷಣಂ. ಮರ್ತ್ಯಾವತಾರದಲ್ಲಿ ಶ್ರೀಕೃಷ್ಣ ಬಂದಿರುವುದು ಇಲ್ಲಿ ಈ ಸಂಸಾರದಲ್ಲಿ ಮರ್ತ್ಯ ಶಿಕ್ಷಣಕ್ಕಾಗಿ. ಶ್ರೀಕೃಷ್ಣನಷ್ಟು ಭಾವ ಸಮೃದ್ಧವಾದ, ಸತ್ವ ಸಮೃದ್ಧವಾದ ವ್ಯಕ್ತಿತ್ವ ಇನ್ನೊಂದಿಲ್ಲವೆಂದರೆ ಅತ್ಯುಕ್ತಿಯಲ್ಲ. ದೈಹಿಕ ಚೆಲುವಿನಲ್ಲಿ, ಬೌದ್ಧಿಕ ಔನ್ನತ್ಯದಲ್ಲಿ ಕೃಷ್ಣನನ್ನು ಮೀರಿಸುವ ಇನ್ನೊಬ್ಬನನ್ನು ಭಾರತೀಯ ಮನಸ್ಸು ಇಲ್ಲಿಯವರೆಗೆ ಸೃಷ್ಟಿಸಿಲ್ಲ. ಜಗತ್ತಿನಲ್ಲಿ ಎಲ್ಲೆಲ್ಲಿ ಸತ್ವವಿದೆಯೋ ಅಲ್ಲೆಲ್ಲ ತನ್ನ ತೇಜಸ್ಸನ್ನು ಕಾಣಬಹುದೆಂದು ಶ್ರೀಕೃಷ್ಣ ಗೀತೆಯಲ್ಲಿಯೇ ಘೋಷಿಸಿದ್ದಾನೆ. 10ನೇ ಅಧ್ಯಾಯದ ಕೊನೆಯ ಶ್ಲೋಕ, ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವ. ನನ್ನ ತೇಜಸ್ಸೇ ಅದು ಅಂತ ತಿಳ್ಕೋ ಅರ್ಜುನ. ಎಲ್ಲೆಲ್ಲಿ ಸತ್ವ ಕಾಣುತ್ತೋ, ಚೆಲುವು ಕಾಣುತ್ತೋ, ಆನಂದ ಕಾಣುತ್ತೋ ಅವೆಲ್ಲವೂ ಕೂಡ ನನ್ನದೇ ಆದಂತಹ ಒಂದು ಸತ್ವ ಸಮೃದ್ಧಿ ಅಂತ ತಿಳ್ಕೋ ಅನ್ನುವ ಮಾತನ್ನು ಹೇಳ್ತಾನೆ. ಜಗತ್ತಿನಲ್ಲಿ ಎಲ್ಲೆಲ್ಲಿ ಸತ್ವವಿದೆಯೋ ಅಲ್ಲೆಲ್ಲ ತನ್ನ ತೇಜಸ್ಸನ್ನು ಕಾಣಬಹುದೆಂದು ಶ್ರೀಕೃಷ್ಣನೇ ಘೋಷಿಸಿದ್ದಾನೆ. ಜ್ಯೋತಿಷಾಮಪಿ ತಜ್ಜ್ಯೋತಿ ಎಂಬ ಪ್ರಶಂಸೆಗೆ ಒಳಗಾಗಿರುವ ಕೃಷ್ಣ ಎಲ್ಲ ಬೆಳಕುಗಳ ಹಿಂದಿರುವ ಬೆಳಕು, ಎಲ್ಲ ಸಿಹಿಯೊಳಗಿನ ಸಿಹಿ, ಎಲ್ಲ ಗೂಢಗಳೊಳಗಿನ ರಹಸ್ಯ. ಆತ ಪರಾತ್ಪರ, ಅಪ್ರಮೇಯ. ನಿಸರ್ಗದ ಚೆಲುವನ್ನು ವರ್ಣಿಸುವಂತಹ ಒಂದು ಸಂದರ್ಭದಲ್ಲಿ ರೊಮ್ಯಾಂಟಿಕ್ ಕವಿ ಎಂಬ ಪ್ರಸಿದ್ಧನಾದ ಇಂಗ್ಲೆಂಡ್ ದೇಶದ ಒಬ್ಬ ಕವಿ ವರ್ಡ್ಸ್ವರ್ತ್ ಹೇಳ್ತಾನೆ, ಅರ್ತ್ ಹ್ಯಾಸ್ ನಾಟ್ ಎನಿಥಿಂಗ್ ಟು ಶೋ ಮೋರ್ ಫೇರ್. ಈ ಭೂಮಿ ನಿಸರ್ಗಕ್ಕಿಂತ ಚೆಲುವಾದದ್ದನ್ನು ತೋರಿಸಲಿಕ್ಕೆ ಏನೂ ಇಟ್ಕೊಂಡಿಲ್ಲ ಭೂಮಿ. ಅರ್ತ್ ಹ್ಯಾಸ್ ನಾಟ್ ಎನಿಥಿಂಗ್ ಟು ಶೋ ಮೋರ್ ಫೇರ್ ಎಂದು ಉದ್ಗರಿಸಿದ್ದಾನೆ. ಮನುಷ್ಯ ಸಂದರ್ಭದಲ್ಲಿ ಈ ಮಾತನ್ನು ಶ್ರೀಕೃಷ್ಣನ ವ್ಯಕ್ತಿತ್ವಕ್ಕೂ ಕೂಡ ಅಷ್ಟೇ ನಿಶ್ಚಯವಾಗಿ ನಾವು ಅನ್ವಯಿಸಿಕೊಳ್ಳಬಹುದು. ಸೆರೆಮನೆಯ ಅಂಧಕಾರದಲ್ಲಿ, ರಾವಣದ ಜಡಿಮಳೆಯ ಕೋಲಾಹಲದಲ್ಲಿ ಜನಿಸಿದ ಶ್ರೀಕೃಷ್ಣ ತನ್ನ ಬದುಕಿನುದ್ದಕ್ಕೂ ಎಲ್ಲ ಬಗೆಯ ಬಂಧನದ ವಿರುದ್ಧ, ಗೊಂದಲ ಕೋಲಾಹಲಗಳ ವಿರುದ್ಧ ಹೋರಾಡಿದವರು. ಲೌಕಿಕದಲ್ಲಿ ಸೆರೆ ಸಿಲುಕಿ ಅಹಂಕಾರ, ಛಲ, ಸ್ವಾರ್ಥ, ಮಮಕಾರ ಇತ್ಯಾದಿಗಳ ಬಂಧನದಿಂದ ಹೊರಬರಲಾರದವರ ಸಲುವಾಗಿ ಜೀವನ ಧರ್ಮ ಯೋಗವನ್ನು ಕಲಿಸುವ ಭಗವದ್ಗೀತೆಯನ್ನು ಬೋಧಿಸಿದವರು. ಸುಖ ದುಃಖ, ಮಾನ ಅಪಮಾನ, ಜಯ ಅಪಜಯ ಮುಂತಾದ ದ್ವಂದ್ವಗಳನ್ನು ದಾಟಲು ಸಮತ್ವದ ಮಾರ್ಗವನ್ನು ತೋರಿಸಿದವರು. ಯೋಗಸ್ಥಂ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯ ಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಇದು ಕೃಷ್ಣನ ಮಾತು 2ನೇ ಅಧ್ಯಾಯದಲ್ಲಿ ಬರ್ತದೆ. ಆದ್ದರಿಂದ ಯೋಗಸ್ಥ ಕುರು ಕರ್ಮಾಣಿ, ಯೋಗದ ನೆಲೆಯಲ್ಲಿ ನಿಂತು ನಾವು ಕರ್ಮಗಳನ್ನು ಮಾಡಬೇಕು. ಏನು ಮಾಡಿದರೂ ಕೂಡ ಆ ಯೋಗ ಬರಬೇಕು. ಒಂದು ಕಾಫಿ ಕುಡಿದ್ರೂ ಕೂಡ ಯೋಗ ಬರಬೇಕು. ನನ್ನ ದೃಷ್ಟಿ ಅದು. ಆ ಕಾಫಿಯನ್ನು ಆಸ್ವಾದನೆ ಮಾಡುವ ಮನೋಭಾವ ಇರಬೇಕು. ಎಲ್ಲೋ ಹೋಗಿ ಕೂತ್ಕೊಂಡು ಕಾಫಿ ಕುಡಿಯೋದಲ್ಲ. ಆರಾಮಾಗಿ ನಾವು ಕಾಲು ನೀಡಿ ಕುಳಿತುಕೊಂಡು ಆ ಕಾಫಿಯ ಆಸ್ವಾದನೆಯನ್ನು ನಿಜವಾದ ರೀತಿಯಲ್ಲಿ ಆಸ್ವಾದನೆ ಮಾಡಬೇಕು.
ಒಂದು ಉಪ್ಪಿಟ್ಟು ಸರಿಯಾಗಿ ಮಾಡಿದರೆ ಮನೆಯಲ್ಲಿ ಅದನ್ನು ಸರಿಯಾಗಿ ಆಸ್ವಾದನೆ ಮಾಡಿ ಆಹಾ ಎಷ್ಟು ಚೆನ್ನಾಗಿದೆ ಅಂತ ಹೇಳದೆ ಹೋದರೆ ಮನೆಯವರಿಗೆ ನಾವು ಕೃತಜ್ಞತೆಯನ್ನು ತೋರಿಸಿದಂತೆ ಆಗುತ್ತಾ? ಇಲ್ಲ. ಅಲ್ಲಿ ಯೋಗ ಬರಬೇಕು. ಹೀಗೆ ಪ್ರತಿಯೊಂದಕ್ಕೂ ಯೋಗ ಬರಬೇಕು. ಇಲ್ಲಿ ನಾವು ಈ ಚಿಂತನೆ ಮಾಡಲಿಕ್ಕೂ ಕೂಡ ಒಂದು ಯೋಗ ಬರಬೇಕು ತೋರಿಸಿದವನು ಶ್ರೀಕೃಷ್ಣ. ಸಮತ್ವದಲ್ಲಿ ಸಮಾನತೆಯ ಬಾಹ್ಯ ಸ್ಥಿತಿ, ಎಲ್ಲರೂ ಒಂದೇ ಅನ್ನುವ ಸಮಾನತೆಯ ಬಾಹ್ಯ ಸ್ಥಿತಿ ಹಾಗೂ ಸಮತೆಯ ಆಂತರಿಕ ಅವಸ್ಥೆ, ಶಮ ದಮ ಸಂಯಮ, ಈ ಮೂರೂ ಕೂಡ ಅಂತರಂಗದಲ್ಲಿ ಇರಬೇಕು ನಮಗೆ. ಅದು ಸಮತ್ವ. ಆಂತರಿಕ ಅವಸ್ಥೆ ಎರಡನ್ನೂ ಕಾಣಬಹುದು ಎನ್ನುತ್ತಾರೆ ನಮ್ಮ ದೇಶದ ಪ್ರಖರ ಚಿಂತಕರಾಗಿದ್ದ ಡಾಕ್ಟರ್ ರಾಮ ಮನೋಹರ ಲೋಹಿಯಾ. ಶ್ರೀಕೃಷ್ಣನ ಪರಮಭಕ್ತರು ರಾಮ ಮನೋಹರ ಲೋಹಿಯಾ. ಸೋಷಿಯಲಿಸ್ಟು. ಆವತ್ತಿನ ಕಾಲಕ್ಕೇನೆ ನೆಹರು ಕೂಡ ಅವರನ್ನು ಕಂಡರೆ ಹೆದರ್ತಾ ಇದ್ರು ಅಂತ ಹೇಳ್ತಾರೆ ಹಿಂದಿನವರೆಲ್ಲ. ಆ ರೀತಿಯಲ್ಲಿ ರಾಮ ಮನೋಹರ ಲೋಹಿಯಾನ ಗುರು ಅಂಥೇಳಿ ಅವರನ್ನು ಮಾಡೆಲ್ಲಾಗಿ ಇಟ್ಕೊಂಡಿರುವಂತಹ ಇವತ್ತಿನ ಕೆಲವರು ಲೋಹಿಯಾವಾದಿಗಳು ಮಾಡ್ತಾ ಇರುವ ಉಪದ್ವ್ಯಾಪ, ಅಪಸೌರ್ಯ ಮತ್ತು ಅವರ ಮಾತುಗಳು, ಇದನ್ನು ನೋಡಿದಾಗ ಅವರು ಹೇಳಿದ ಮಾತಿಗೂ ಇವರು ನಡ್ಕೊಳ್ತಾ ಇರೋ ರೀತಿಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳೋದು ನಮಗೆ ಗೊತ್ತಾಗ್ತದೆ. ಆ ರೀತಿಯಲ್ಲಿ ಶ್ರೀಕೃಷ್ಣನದು ಸದಾ ಜೀವಪರವಾದ ನಿಲುವು. ಬಾಲಕನಾಗಿದ್ದಾಗ ಓರೆಗೆಯ ಮುಗ್ಧ ಬಾಲಕರ ತಂಡದೊಡನೆ ಆತ ನಂದ ಗೋಕುಲದಲ್ಲಿ ನಡೆಸಿದ ಚಟುವಟಿಕೆಗಳು ಆತನ ಕ್ರಿಯಾಪೂರ್ಣ ಬದುಕಿಗೆ ಮುನ್ನುಡಿಯಂತೆ. ಎಳೆಯರ ಮನಸ್ಸಿನಲ್ಲಿ ಸಾಹಸ ಪ್ರವೃತ್ತಿಯನ್ನು ಪ್ರಚೋದಿಸಿದ ಕೃಷ್ಣ ಅಷ್ಟೇ ಪರಿಣಾಮವಾಗಿ ಧೈರ್ಯದಿಂದ ದೌಷ್ಟ್ಯವನ್ನು ದಮನ ಮಾಡಿದ. ಹಸು, ಹಾಲು, ಮೊಸರು, ಬೆಣ್ಣೆ ಇತ್ಯಾದಿ ದೈನಿಕಗಳಲ್ಲಿ ಜಡ್ಡುಗಟ್ಟಿ ಹೋಗಿದ್ದ ನಂದಗೋಕುಲದ ಜೀವನದಲ್ಲಿ ಉಲ್ಲಾಸ, ಉತ್ಸಾಹ, ಚಟುವಟಿಕೆ, ಜೀವನ ಪ್ರೀತಿಗಳನ್ನು ಹಂಚಿದ. ತನ್ನ ಭುವನ ಮನಮೋಹಕ ಮುರಳಿ ನಾದದಿಂದಾಗಿ ವ್ರಜ ಜನರ ಹೃದಯಗಳಲ್ಲಿ ಆರ್ದ್ರ ಭಾವ ಒಸರುವಂತೆ ಮಾಡಿದ. ಈ ಭುವನ ಮನಮೋಹಕ ಅನ್ನುವಂತಹ ಪದ ಇದೆಯಲ್ಲ, ಇದು ಬಹಳ ವಿಶೇಷವಾದ ಪದ ಅಂತ ಹೇಳ್ತಾರೆ. ಡಿ ವಿ ಜಿಯವರು ಒಂದು ಕಡೆ ಹೇಳ್ತಾರೆ, ಅವರಿಗೆ 1920, 30, 40, 50ರ ಆ ದಶಕಗಳಲ್ಲಿ ಅವರು ತುಂಬ ವ್ಯಾಪ್ತಿಯಾಗಿ ಇತ್ತು ಅವರ ಕಾರ್ಯಕ್ಷೇತ್ರ. ಅವರ ಜೀವನದಲ್ಲಿ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಯಲ್ಲಿ ಅವರಿಗೆ ಸಂಪರ್ಕ ಇತ್ತು. ಅಂಥವರಲ್ಲಿ ಒಬ್ಬರು ಸರ್ ಶಿವಸ್ವಾಮಿ ಅಯ್ಯರ್ ಅನ್ನುವರು ಒಬ್ಬರು ಮಹನೀಯರು. ಡಿ ವಿ ಜಿಯವರ ಜ್ಞಾಪಕ ಚಿತ್ರಶಾಲೆ ಅದನ್ನು ಯಾರಾದರೂ ಓದಿದರೆ ಅದರಲ್ಲಿ ಕೆಲವು ಮಹನೀಯರ ಕಥೆ ಮಹನೀಯರು ಅನ್ನುವಂತಹ ಒಂದು ಭಾಗದಲ್ಲಿ ಅವರು ಅದನ್ನು ಕಾಣಿಸ್ತಾರೆ. ಶಿವಸ್ವಾಮಿ ಅಯ್ಯರು ಆವತ್ತಿನ ಕಾಲಕ್ಕೆ ದೊಡ್ಡ ಮುತ್ಸದ್ದಿ ಸ್ಟೇಟ್ಸ್ಮನ್ನು. ಅವರಿಗೆ ಸರ್ ಅನ್ನುವ ಬಿರುದು ಕೂಡ ಬಂದಿದೆ. ಅವರಿಗೂ ಡಿ ವಿ ಜಿಯವರಿಗೂ ತುಂಬ ಆತ್ಮೀಯತೆ. ಶಿವಸ್ವಾಮಿ ಅಯ್ಯರು, ವೆಂಕಟರಾಮ ಶಾಸ್ತ್ರಿಗಳು, ಆಮೇಲೆ ರೈಟ್ ಆನರಬಲ್ ಸಿಲ್ವರ್ ಟಂಗ್ಡ್ ವಿ.ಎಸ್. ಶ್ರೀನಿವಾಸ ಶಾಸ್ತ್ರಿಗಳು, ಇವರೆಲ್ಲ ಮಹಾನ್ ಪ್ರಭೃತಿಗಳು ಆವತ್ತಿನ ಕಾಲದಲ್ಲಿ. ಶ್ರೀನಿವಾಸ ಶಾಸ್ತ್ರಿಗಳಂತೂ ಸಿಲ್ವರ್ ಟಂಗ್ಡ್ ಶ್ರೀನಿವಾಸ ಶಾಸ್ತ್ರಿ ಅಂತಲೇ ಪ್ರಸಿದ್ಧರಾದವರು. ಅವರು ಸಿಲ್ವರ್ ಟಂಗ್ಡ್ ಅನ್ನೋದಕ್ಕೆ ಆ ನಾಮ ಎಷ್ಟು ಸಾರ್ಥಕವಾದದ್ದು ಅಂದರೆ, ಮಹಾತ್ಮ ಗಾಂಧಿಯವರು ಮೊದಲನೇ ಸಾರಿ ರೌಂಡ್ ಟೇಬಲ್ ಕಾನ್ಫರೆನ್ಸಿಗೆ ಹೋದಾಗ ಆ ರೌಂಡ್ ಟೇಬಲ್ ಕಾನ್ಫರೆನ್ಸ್ನಲ್ಲಿ ಏನು ಮಾತನಾಡಬೇಕು ಅನ್ನೋದನ್ನು ಬರೆದುಕೊಟ್ಟವರು ಶ್ರೀನಿವಾಸ ಶಾಸ್ತ್ರಿಗಳು. ಕಲ್ಕತ್ತಾದ ಆವತ್ತಿನ ಗವರ್ನರು ಇಂಗ್ಲೆಂಡಿಂದ ಬಂದಿದ್ದರಂತೆ. ಅವರನ್ನು ಸನ್ಮಾನ ಮಾಡಲಿಕ್ಕಾಗಿ ಒಂದು ಸಮಾರಂಭ. ಆ ಸಮಾರಂಭದಲ್ಲಿ ಸನ್ಮಾನದ ಆ ಮಾನಪತ್ರ ಅರ್ಪಣೆ ಮತ್ತು ಅವರ ಶುಭಾಶಂಸನ ಮಾಡಲಿಕ್ಕೆ ಶ್ರೀನಿವಾಸ ಶಾಸ್ತ್ರಿಗಳನ್ನು ಕರೆಸಿದ್ರು. ಎಲ್ಲ ಸಮಾರಂಭದಲ್ಲಿ ಎಲ್ಲ ಆಯಿತು. ಅವರು ಬಹಳ ಚೆನ್ನಾಗಿ ಮಾತನಾಡಿದ್ರಂತೆ. ಆಮೇಲೆ ಆ ಗವರ್ನರ್ ನಿಂತ್ಕೊಂಡು ಹೇಳಿದ್ರಂತೆ, ನನ್ನ ದೇಶದ ನನ್ನ ಮದರ್ ಟಂಗು ಇಷ್ಟೊಂದು ಸುಂದರವಾಗಿದೆ ಅಂತ ಹೇಳೋದು ನನಗೆ ಕಾಣಿಸಿಕೊಟ್ಟದ್ದಕ್ಕಾಗಿ ನಾನು ಅವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಅಂತ. ಅಷ್ಟರ ಮಟ್ಟಿಗೆ ಅವರು ಸಿಲ್ವರ್ ಟಂಗ್ ಇರಲಿ. ಅದು ಶಿವಸ್ವಾಮಿ ಅಯ್ಯರಿದ್ದಾರಲ್ಲ, ಅವರು ಬಹಳ ದೊಡ್ಡ ವ್ಯಕ್ತಿ, ಅನುಭಾವಿಗಳು, ಮುತ್ಸದ್ದಿಗಳು, ರಾಜಕೀಯ ಚತುರತೆ, ಹಾಗೆಯೇ ಲೀಗಲ್ ಲಿಮಿನರಿ, ಆಮೇಲೆ ಸಾಹಿತ್ಯ, ಪುರಾಣ, ಶಾಸ್ತ್ರ ಎಲ್ಲದರಲ್ಲಿಯೂ ಆಸಕ್ತಿ ಇದ್ದವರು. ಅವರು ಕೊನೆಯ ಹಂತದಲ್ಲಿ ಸ್ವಲ್ಪ ಕಾಯಿಲೆ ಬಿದ್ದರಂತೆ. ಕಾಯಿಲೆ ಬಿದ್ದು ಸರಿ ಹಾಸಿಗೆ ಮೇಲಿದ್ದರು. ಒಂದು ದಿವಸ ಅವರು ಹಾಸಿಗೆ ಮೇಲೆ ಇರುವಾಗ ಅವರ ಒಂದು ಮಾತುಕತೆ ಆಡಲಿಕ್ಕೆ ಅವ್ರ ಸ್ನೇಹಿತರು ಅವರು ಇವರು ಎಲ್ಲ ಬಂದಿದ್ರಂತೆ.
ಆವಾಗ ಅವರಿಗೆ ಇನ್ನೇನು ಉತ್ಕ್ರಮಣದ ಹಂತ ಬಂತು ಅಂತ ಅನ್ನಿಸ್ತಂತೆ. ಆವಾಗ ನನಗೆ ನೀವು ಏನು ಮಾತಾಡ್ತಾ ಇರೋದು ಕೇಳ್ತಾ ಇಲ್ಲ, ನನಗೆ ಆ ಭಾಗವತದ 6ನೇ ಸ್ಕಂದದಲ್ಲಿ ಬರ್ತದಲ್ಲ, ಆ ಭುವನ ಮನಮೋಹಕನಾದಂತಹ ಶ್ರೀಕೃಷ್ಣನ ಚಿತ್ರಣ, ಆ ಶ್ಲೋಕ ಯಾವುದು ಹೇಳಿ, ಆ ಶ್ಲೋಕ ಯಾವುದು ಹೇಳಿ ಅಂತ ಹೇಳಿ ನೆರೆದವರನ್ನೆಲ್ಲ ಕೇಳಿದ್ರು. ಆವಾಗ ಯಾರಿಗೂ ಗೊತ್ತಾಗಲಿಲ್ಲ. ಯಾರೋ ಒಬ್ಬರು ಅನಾಮಧೇಯರು ಅಲ್ಲಿ ಬಂದಿದ್ದರಂತೆ, ಅವರು ಆ ಶ್ಲೋಕವನ್ನು ಹೇಳಿದರು. ಆ ಶ್ಲೋಕ ಯಾವುದು ಅಂತ ಕೇಳಿದ್ರೆ, ರುಕ್ಮಿಣಿಯ ಮತ್ತು ಕೃಷ್ಣನ ಒಂದು ಪ್ರಣಯ ಹಾಗೂ ರುಕ್ಮಿಣಿ ಸ್ವಯಂವರ ಆಗುತ್ತಲ್ಲ, ಅದಕ್ಕಿಂತ ಮೊದಲು ರುಕ್ಮಿಣಿ ಶ್ರೀಕೃಷ್ಣನ ಆ ಭವ್ಯವಾದ ವ್ಯಕ್ತಿತ್ವ ಮತ್ತು ಅವನ ನಿಲುವು ಚೆಲುವು ಇವುಗಳನ್ನೆಲ್ಲ ಕಂಡು, ನಿನ್ನನ್ನೇ ನಾನು ಮದುವೆ ಮಾಡಿಕೊಳ್ಳೋದು, ನನ್ನನ್ನು ಬಂದು ನೀನು ಅಪಹರಿಸಿಕೊಂಡು ಹೋಗಿ ಮದುವೆ ಮಾಡಬೇಕು ಅನ್ನುವಂತಹ ಒಂದು ಪತ್ರವನ್ನು ಬರೀತಾಳಂತೆ. ಆ ಪತ್ರದಲ್ಲಿ ಬಹಳ ಸುಂದರವಾಗಿ ಬರೆದಿದೆ, ಅದು ಭಾಗವತದಲ್ಲಿ ಬರ್ತದೆ. ಅದು ಶ್ರುತ್ವಾ ಗುಣಾನ್ ಭುವನಂ ಸುಂದರ ಶೃಣ್ವತಾಂತೆ ನಿರ್ವಿಶ್ಯ ಕರ್ಣ ವಿವರೈ ಹರತೋಂಗತಾಪಂ ರೂಪಂ ದೃಶಾಂ ದೃಶಿಮತಾಂ ಅಖಿಲಾರ್ಥಲಾಭಂ ತ್ವಯ್ಯಚ್ಯುತ ವಿಶತಿ ಚಿತ್ತಂ ಅಪತ್ರಪಂ ಮೇ. ಓ ತ್ರಿಭುವನ ಸುಂದರನೇ, ಕೇಳುವವರ ಕಿವಿಗಳ ಮೂಲಕ ಹೃದಯವನ್ನು ಪ್ರವೇಶಿಸುವ ನಿನ್ನ ದಯೆ, ಕರುಣೆ, ಭಕ್ತ ವಾತ್ಸಲ್ಯ, ಶರಣಾಗತ ರಕ್ಷಣೆ ಇವೇ ಮುಂತಾದ ಸದ್ಗುಣಗಳು ಸರ್ವಾಂಗಗಳಲ್ಲಿಯೂ ಇರುವ ತಾಪವನ್ನು ಪರಿಹರಿಸುತ್ತವೆ. ಶಿವಸ್ವಾಮಿ ಅಯ್ಯರಿಗೆ ಅದು ಬೇಕಾಗಿತ್ತು. ಸರ್ವಾಂಗಗಳಲ್ಲಿ ಸಾವಿನ ಕೊನೆಯ ಕ್ಷಣ ನಮಗೆ ಎಚ್ಚರವಾಗಿ ಇದ್ದರೆ, ಆ ಸಾವು ಬಂದು ನಮ್ಮ ಪ್ರಾಣವನ್ನು ತೆಗೆದುಕೊಂಡು ಹೋಗುವಾಗ 1,00,000 ಸೂಜಿಗಳನ್ನು ಮೈಗೆ ಚುಚ್ಚಿದಂತಹ ಅನುಭವ ಆಗುತ್ತದೆ ಅಂತ ಹೇಳಿ ಯೋಗ ವಾಸಿಷ್ಠ ಹೇಳಿ, ಅಷ್ಟು ಹಿಂಸೆ ಆಗುತ್ತೆ. ಅದನ್ನು ಇಲ್ಲಿ ಶಿವಸ್ವಾಮಿ ಅಯ್ಯರು ತನ್ನ ಶರೀರದ ಆ ತಾಪವನ್ನು ಹೋಗಲಾಡಿಸಲಿಕ್ಕೆ ಕೃಷ್ಣನ ಚಿತ್ರಣವನ್ನು ನನ್ನ ಮುಂದೆ ಇಡಿ, ಆ ಶ್ಲೋಕ ಹೇಳಿ ಅಂತ ಕೇಳುವ ಒಂದು ಸಂದರ್ಭ. ಆ ಎಲ್ಲ ತಾಪವನ್ನು ಕೂಡ ಪರಿಹರಿಸುತ್ತವೆ. ನಿನ್ನ ರೂಪ ಸೌಂದರ್ಯವಾದರೂ ಕಣ್ಣುಳ್ಳವರ ಕಣ್ಣುಗಳಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ 4 ವಿಧವಾದ ಪುರುಷಾರ್ಥಗಳನ್ನೂ ಕೊಡುತ್ತದೆ. ನಿನ್ನ ದಿವ್ಯ ರೂಪವನ್ನು ಸಂದರ್ಶಿಸಿದವರಿಗೆ ಸಕಲ ಸಿದ್ಧಿಯೂ ಆಗುತ್ತದೆ. ಅಂತಹ ಗುಣಸಾಗರನಾದ ಮತ್ತು ತ್ರಿಭುವನ ಸುಂದರನಾದ ನಿನ್ನಲ್ಲಿ ನನ್ನ ಮನಸ್ಸು ಯಾವುದೇ ವಿಧವಾದ ನಾಚಿಕೆಯೂ ಇಲ್ಲದೆ ನೆಲೆಸಿಬಿಟ್ಟಿದೆ. ಇದು ರುಕ್ಮಿಣಿ ಹೇಳುವ ಮಾತು. ಯಾವುದೇ ವಿಧವಾದ ನಾಚಿಕೆಯೂ ಇಲ್ಲದೆ ಅಂತೇಳಿ ಶಿವಸ್ವಾಮಿ ಅಯ್ಯನನ್ನು ಜ್ಞಾಪಿಸಿಕೊಳ್ತಾರೆ. ಯಾಕೆ ಅಂದರೆ ಅವರ ಶರೀರದ ತಾಪ, ಅವರ ಮಾನಸಿಕವಾದಂತಹ ಉತ್ಕ್ರಮಣದ ಆ ಉತ್ಕ್ರಮಣದ ಅರೆಮನದಿ ಭಗವಂತನನ್ನು ಹಿಡಿದಿದ್ದಲ್ಲ ಅವರು. ಆ ಶ್ಲೋಕ ಹೇಳಿ ಇನ್ಯಾರೋ 1-2-3 ಮಾತಾಡೋದ್ರೊಳಗೆ ಅದು ಲಾಸ್ಟ್ ಆ ತರಹ ಆಯಿತು. ಅದನ್ನು ಡಿ ವಿ ಜಿಯವರು ಜ್ಞಾಪಕ ಚಿತ್ರಶಾಲೆಯಲ್ಲಿ ಒಕ್ಕಣಿಸಿದ್ದಾರೆ. ಆ ರೀತಿಯಲ್ಲಿ ಕೃಷ್ಣ ಇದ್ದಾನಲ್ಲ, ಅವನು ಭುವನ ಮನಮೋಹಕ ಮುರಳಿ ನಾದದಿಂದಾಗಿ ವ್ರಜ ಜನರ ಹೃದಯಗಳಲ್ಲಿ ಆರ್ದ್ರ ಭಾವ ವಸರುವಂತೆ ಮಾಡಿದ. ವ್ರಜ ವಧುಗಳ ಅಂತಃಕರಣಗಳಲ್ಲಿ ಮಾಧುರ್ಯ ಭಾವ ಪುಟಿಯುವಂತೆ ಮಾಡಿದ. ಬಿಲ್ವಮಂಗಲಾಚಾರ್ಯರು ಬಹಳ ಸುಂದರವಾದ ಒಂದು ಬಿಲ್ವಮಂಗಲ ಸ್ತೋತ್ರ ಅಂತ ಹೇಳಿ ಒಂದು ಕೃಷ್ಣನ ಬಗ್ಗೆ ಒಂದು ಸ್ತೋತ್ರ ಮಾಡಿದ್ದಾರೆ. ಅದರಲ್ಲಿ ಅವರು ಕೇಳ್ಕೊಳ್ತಾರೆ, ಸುಖಾವಸಾನೇತು ಇದಮೇವ ಸಾರಂ ದುಃಖಾವಸಾನೇತು ಇದಮೇವ ಗೇಯಂ ದೇಹಾವಸಾನೇತು ಇದಮೇವ ಜಾಪ್ಯಂ ಗೋವಿಂದ ದಾಮೋದರ ಮಾಧವೇತಿ. ಕೊನೆಯಲ್ಲಿ ಗೋವಿಂದ ದಾಮೋದರ ಮಾಧವೇತಿ ಅಂತ ಬರುವ ರೀತಿಯಲ್ಲಿ ಸುಮಾರು 38 ಶ್ಲೋಕಗಳನ್ನು ಮಾಡಿದ್ದಾರೆ. ತುಂಬ ಸುಂದರವಾದಂತಹ ಸಾಹಿತ್ಯ, ಸುಂದರವಾದಂತಹ ಛಂದಸ್ಸು, ಸುಂದರವಾದಂತಹ ನಾದ ಮಾಧುರ್ಯ ಎಲ್ಲವೂ ಇದೆ. ಸುಖಾವಸಾನೇತು ಇದಮೇವ ಸಾರಂ ಕೃಷ್ಣ. ಅಂತಹ ಕೃಷ್ಣ ನಮ್ಮ ಮನಸ್ಸಿನಲ್ಲಿ ನಿಲ್ಲಬೇಕು. ಸುಖಾವಸಾನೇತು ಇದಮೇವ ಸಾರಂ ದುಃಖಾವಸಾನೇತು ಇದಮೇವ ಗೇಯಂ. ಸಂಸಾರ ಜೀವನದಲ್ಲಿ ಕಷ್ಟ ಬಂದಾಗ ಹರೇ ರಾಮ ಹರೇ ಕೃಷ್ಣ ಅಥವಾ ಕೃಷ್ಣ ಕೃಷ್ಣ ನೀ ಬೇಗನೆ ಬಾರೋ ಹೇಳ್ಕೊಳ್ಬೇಕು. ಅದನ್ನು ಅಲ್ಲಿ ಹೇಳ್ತಾರೆ ಬಿಲ್ವಮಂಗಲಾಚಾರ್ಯರು. ದುಃಖಾವಸಾನೇತು ಇದಮೇವ ಗೇಯಂ ದೇಹಾವಸಾನೇತು ಇದಮೇವ ಜಾಪ್ಯಂ. ದೇಹ ಅವಸಾನ ಕಾಲದಲ್ಲಿ ಪ್ರಾಣೋತ್ಕ್ರಮಣದ ಪರಿಸ್ಥಿತಿಯಲ್ಲಿ ನಮಗೆ ಹಾಡು ಹೇಳಲಿಕ್ಕೆ ಸಾಧ್ಯವಾಗುವುದಿಲ್ಲ.
ಅದೇ ಸಾರ ಅಂತ ಹೇಳೋಕ್ಕೂ ಚಿಂತನೆ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಮನಸ್ಸಿನ ಒಳಗಡೆಯೇ ಅದನ್ನು ಚಿಂತನೆ ಮಾಡಬೇಕಂತೆ. ಕುಲಶೇಖರ ಆಳ್ವಾರರು ಹೇಳ್ತಾರೆ, ಕೃಷ್ಣತ್ವದೀಯ ಪದ ಪಂಕಜ ಪಂಜರಾಂತಂ ಅದ್ಯೈವ ಮೇ ವಿಶತು ಮಾನಸ ರಾಜಹಂಸಃ ಪ್ರಾಣಪ್ರಯಾಣ ಸಮಯೇ ಕಫವಾತ ಪಿತ್ತೈಃ ಕಂಠಾವರೋಧನಮಿದವು ಸ್ಮರಣಂ ಕುತಸ್ತೆ. ಹೇ ಕೃಷ್ಣ, ನಿನ್ನ ನಾಮ, ನಿನ್ನ ರೂಪ, ಕೃಷ್ಣ ತ್ವದೀಯ ಪದ ಪಂಕಜ, ನಿನ್ನ ಪಾದ ಕಮಲಗಳು ಬಂದು ನನ್ನ ಹೃದಯವೆಂಬ ಪಂಜರದಲ್ಲಿ ಸಿಲುಕಿಕೊಂಡು ಬಿಡು. ಕೃಷ್ಣ ತ್ವದೀಯ ಪದ ಪಂಕಜ ಪಂಜರಾಂತೆ ಅದ್ಯೈವ ಮೇ ವಿಶತು ಮಾನಸ ರಾಜಹಂಸ. ಈ ಕ್ಷಣ, ಇನ್ಯಾವತ್ತೋ ಅಲ್ಲ, ಈ ಕ್ಷಣದಲ್ಲಿ ನನ್ನ ಮನಸ್ಸೆಂಬ ರಾಜಹಂಸ ಎನ್ನುವ ಆ ಪಂಜರದೊಳಗೆ ಸಿಲುಕಿಕೊಂಡು ಬಿಡಲಿ. ಯಾಕೆ ಅಂದರೆ ಪ್ರಾಣಪ್ರಯಾಣ ಸಮಯೇ ಕಫವಾತ ಪಿತ್ತೈ ಕಂಠ ಅವರೋಧನ ವಿಧವು. ಪ್ರಾಣ ಪ್ರಯಾಣದ ಸಮಯದಲ್ಲಿ ಜೀವ ಉಸಿರು ಬಿಡಲಿಕ್ಕೆ ಸಾಧ್ಯವಾಗದೇ ಇರುವಾಗ ನಿನ್ನನ್ನು ನಾನು ಎಂದು ಸ್ಮರಣೆ ಮಾಡಲಿಕ್ಕೆ ಸಾಧ್ಯ? ಆ ರೀತಿಯಲ್ಲಿ ಪ್ರಾಣಪ್ರಯಾಣ ಸಮಯೇ ಕಫವಾತ ಪಿತ್ತೈ ಕಂಠ ಅವರೋಧನ ವಿಧವು ಸ್ಮರಣಂ ಕುತಸ್ತೆ. ನಿನ್ನ ಸ್ಮರಣೆ ಏನು ಮಾಡಲಿಕ್ಕೆ ಸಾಧ್ಯ? ಆ ರೀತಿಯಲ್ಲಿ ಈಗಲೇ ಬಂದು ನನ್ನ ಮಾನಸ ಹಂಸ, ಹಂಸ ಅಂತ ಹೇಳುವುದು ಆ ಹಂಸದ ಮಟ್ಟಕ್ಕೆ ನಮ್ಮ ಮನಸ್ಸು ಹೋದರೆ ಕೃಷ್ಣನ ದರ್ಶನ ನಮಗೆ ಒಳಗಡೆಗೆ ಆಗುತ್ತೆ ಅಂತ ಪರಮಹಂಸರು ಅದನ್ನು ಅನುಭವಿಸಿದವರು, ಅದೆಲ್ಲ ನಾವು ಓದ್ತೀವಿ. ಆ ರೀತಿಯಲ್ಲಿ ಎಲ್ಲ ಭೀತಿಗಳನ್ನು ಕೂಡ ನಾವು ಕಳ್ಕೊಳ್ಬಹುದು ಅನ್ನುವ ವಿಚಾರ. ಹೀಗೆ ಈ ರೀತಿಯಲ್ಲಿ ಒಳಗಿನ ಹೊರಗಿನ ಎಲ್ಲ ಭೀತಿಗಳನ್ನು ಕೂಡ ಧೈರ್ಯವಾಗಿ ಎದುರಿಸಿದವನು ಶ್ರೀಕೃಷ್ಣ. ಹಾಗೆ ಎದುರಿಸಿ ಪರಿಹಾರ ಕಂಡುಕೊಳ್ಳುವ ಧೀರ ನಿಲುವನ್ನು ತನ್ನ ಸ್ವಂತ ಉದಾಹರಣೆಯ ಮೂಲಕ ಗೋಕುಲದ ಜನಕ್ಕೆ ಕಲಿಸಿ ಮಾರ್ಗದರ್ಶನ ಮಾಡಿದವನು ಶ್ರೀಕೃಷ್ಣ. ಗೋಕುಲದ ಹಗುರವಾದ ಜೀವನದಿಂದ ಹೊರಬಂದ ಮೇಲಂತೂ ಗೋಕುಲದಿಂದ ಅವನು ದ್ವಾರಾವತಿಗೆ ಹೋಗಿಬಿಡ್ತಾನೆ. ಗೋಕುಲದಲ್ಲಿ ಅವನು ಪಾಲಿನ ಎಷ್ಟೋ ಲೀಲೆಗಳನ್ನು ತೋರಿಸಿ ಅವನು ಯಾರನ್ನೂ ಕೂಡ ಅವನು ಏನು ಬೇಕಾದರೂ ಯಾವ ರೀತಿಯಲ್ಲಿ ಬೇಕಾದರೂ ಸೋಲಿಸುವಂತಹ ಶಕ್ತಿ ಇದ್ದವನು. ಆದರೆ ಅವನು ಮರ್ತ್ಯಾವತಾರಸ್ತು ಇಹ ಮರ್ತ್ಯ ಶಿಕ್ಷಣಂ ಅನ್ನುವುದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಜರಾಸಂಧನಿಗೆ ಹೆದರಿ ದ್ವಾರಾವತಿಗೆ ಓಡಿ ಹೋದ ಅಂತ ಕತೆ ಬರುತ್ತೆ. ನಮಗೆಲ್ಲ ಗೊತ್ತಿರಬಹುದು. ಅಯ್ಯೋ, ಕೃಷ್ಣನು ಓಡಿ ಹೋಗ್ಬಿಟ್ಟ ಭಗವಂತ ಅಂತ ಯೋಚನೆ ಮಾಡಬಾರ್ದು. ನಾವು ಕೃಷ್ಣನನ್ನು ಅಲ್ಲಿ ವ್ಯಕ್ತಿಯನ್ನಾಗಿ ನೋಡಬೇಕು. ಯಾವಾಗ ದಿವಿಜಯವರು ಹೇಳ್ತಾರೆ, ರಾಮಚಂದ್ರನ ಚರಿತೆ ಲೋಕ ಧರ್ಮ ಆದರ್ಶ, ಶ್ಯಾಮ ಸುಂದರ ಚರಿತೆ ವಿಷಮ ಸಮಯ ನಯ. ವಿಷಮ ಪರಿಸ್ಥಿತಿಯಲ್ಲಿ ನಯವಾಗಿ ಹೇಗೆ ಕೆಲಸ ಮಾಡಿಸಿಕೊಳ್ಳಬೇಕು ಅನ್ನುವುದನ್ನು ತಿಳಿಸಿಕೊಡುವುದು ಶ್ಯಾಮಸುಂದರನ ಚರಿತ್ರೆ. ಸೋಮೇಶ್ವರನ ರೂಪ ನಿರ್ದ್ವಂದ್ವ ಶಾಂತಿಮಯ, ಈ ಮೂವರನ್ನು ಭಜಿಸೋ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಕೃಷ್ಣ ನಮಗೆ ಒಂದು ಉದಾಹರಣೆಯಾಗಿ ಬರ್ತಾನೆ, ಹೇಗಿರಬೇಕು ಜೀವನದಲ್ಲಿ ಅನ್ನುವುದಕ್ಕೆ. ಹಾಗೆ ಗೋಕುಲದ ಹಗುರ ಜೀವನದಿಂದ ಹೊರಬಂದ ಮೇಲಂತೂ ಶ್ರೀಕೃಷ್ಣ ಪ್ರಬುದ್ಧತೆಯ ಸಾಕಾರ ಸ್ವರೂಪ ನೆನೆಸಿಕೊಂಡ. ಅವನು ಯೋಗಾಚಾರ್ಯ ಆಗುವುದು ಮಹಾಭಾರತದ ಯುದ್ಧದ ಕಾಲದಲ್ಲೇ. ಅದಕ್ಕಿಂತ ಹಿಂದಿನೂ ಕೂಡ ಅವನು ಮುತ್ಸದ್ದಿಯಾಗಿ, ರಾಜಕೀಯ ಮುತ್ಸದ್ದಿಯಾಗಿ ಮೆರೆದ. ಬದುಕಿನಲ್ಲಿ ಕೊಳಲೂ ಬೇಕು, ಪಾಂಚಜನ್ಯ ಚಕ್ರಗಳೂ ಅನಿವಾರ್ಯ ಎಂಬ ಸತ್ಯವನ್ನು ಜಗತ್ತಿಗೆ ಸಾರಿದ. ಇಷ್ಟಾದರೂ ಮನುಷ್ಯರಂತೆಯೇ ಇದ್ದು ಮನುಷ್ಯರಂತೆಯೇ ಬದುಕಿದವನು ಶ್ರೀಕೃಷ್ಣ. ಮನುಷ್ಯನಾದವನು, ಮನುಷ್ಯ ಮಾತ್ರನಾದವನು, ಯಾವ ಔನ್ನತ್ಯವನ್ನು ತಲುಪಲು ಸಾಧ್ಯವೆಂಬುದನ್ನು ತೋರಿಸಿಕೊಟ್ಟ ಶ್ರೀಕೃಷ್ಣನದು ಬಹುಮುಖ ಪ್ರತಿಭೆ. ಸಂಗೀತ, ನೃತ್ಯ, ಅಶ್ವಹೃದಯ, ಯುದ್ಧ ಕೌಶಲ, ರಾಜತಾಂತ್ರಿಕತೆ, ಯಾವುದಿಲ್ಲ ಯಾವುದು ಉಂಟು. ಹೀಗೆ 10 ಹಲವು ಕ್ಷೇತ್ರಗಳಲ್ಲಿ ಆತ ಪರಿಣತನಾಗಿದ್ದ. ಎಲ್ಲಕ್ಕೂ ಮಿಗಿಲಾಗಿ ಆತ ಯೋಗಿಗಳಲ್ಲಿ ಯೋಗಿ, ಮಹಾದಾರ್ಶನಿಕ, ಎಲ್ಲ ರಹಸ್ಯಗಳನ್ನು ಕಂಡುಕೊಂಡಿದ್ದ ಧೀಮಂತ. ಭಾವುಕರ ಪಾಲಿಗೆ ಭಗವಂತನ ಅವತಾರ, ಬೌದ್ಧಿಕರ ಪಾಲಿಗೆ ಮಹಾಜ್ಞಾನಿ, ವ್ಯಾವಹಾರಿಕ ಲೌಕಿಕರ ಪಾಲಿಗೆ ಚಾಣಾಕ್ಷ, ಜೀವನ ಧರ್ಮ ಯೋಗ ಕುಶಲಿ. ಮರ್ತ್ಯಾವತಾರದಲ್ಲಿ ಮರ್ತ್ಯ ಶಿಕ್ಷಣ ನಿಪುಣ, ಮನುಷ್ಯ ರೂಪದಲ್ಲಿ ಒಂದು ದಿವ್ಯ ತತ್ವ. ಅದೇ ತತ್ವ ಈಗ ಭಗವದ್ಗೀತೆಯಾಗಿ ನಾವು ಅಧ್ಯಯನ ಮಾಡ್ತಾ ಇರೋದು. ಸುಮ್ಮನೆ ಕೃಷ್ಣನ ಭಾವ ಒಂದು ಬರಲಿ ಅನ್ನುವ ದೃಷ್ಟಿಯಿಂದ
ಎಲ್ಲೋ ಸಂಗ್ರಹ ಮಾಡಿದ್ದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಷ್ಟೇ. ಹೀಗೆ ಮುಖ್ಯವಾಗಿ ಆ ಕೃಷ್ಣನ ಚಿಂತನೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಭಗವದ್ಗೀತೆಯ ಅಧ್ಯಯನ ಅಂತ ಹೇಳಿದ್ರೆ ಚಾಂಟಿಂಗ್ ಅನ್ನೋದೇ ಮುಖ್ಯ ಮಾಡಬಹುದು ಅಂತ ಅನಿಸುತ್ತೆ ನನಗೆ. ಸಂಬಂಧ ಅಂತ ಒಂದು ಮಾತನ್ನು ಹೇಳಿದೆ ನಾನು. ಸಂಬಂಧ ಬೋಧ್ಯ ಬೋಧಕ ಸಂಬಂಧ. ಈ ಗೀತೆಗೂ ಮತ್ತು ಮಹಾಭಾರತಕ್ಕೂ ಏನು ಸಂಬಂಧ? ಈ ಗೀತೆಗೂ ಶ್ರೀಕೃಷ್ಣನಿಗೂ ಏನು ಸಂಬಂಧ? ಈ ಗೀತೆಗೂ ಅರ್ಜುನನಿಗೂ ಏನು ಸಂಬಂಧ? ಅದೆಲ್ಲ ಆ ಸಂಬಂಧಗಳು ಮುಗಿದು ಹೋಗ್ಬಿಟ್ಟಿವೆ. ಈ ಗೀತೆಗೂ ನಮಗೂ ಈಗ ಏನು ಸಂಬಂಧ? ಈ ಸಂಬಂಧಗಳ ಕಲ್ಪನೆಯನ್ನು ಮನಸ್ಸಿಗೆ ಸರಿಯಾಗಿ ತಂದುಕೊಂಡ್ರೆ ಕಥಾಭಾಗದಿಂದ ಅದು ನಮಗೆ ಸ್ಪಷ್ಟವಾಗುತ್ತೆ. ಯಾವ ಸಂದರ್ಭದಲ್ಲಿ ಗೀತೆ ಬಂತು ಅಂತ ಹೇಳೋದು, ಹಿನ್ನೆಲೆಯಾಗಿ ಕಥೆಯ ಒಂದು ಸ್ಥೂಲ ರೂಪವನ್ನು ನಾವು ತಿಳ್ಕೊಳ್ಬಹುದು ಅಂತ ಅನಿಸುತ್ತೆ. ಮಹಾಭಾರತ 18 ಪರ್ವಗಳ ಒಂದು ಮಹಾಗ್ರಂಥ, ಮಹಾಕಾವ್ಯ, ಐತಿಹಾಸಿಕ ಕಾವ್ಯ. 18 ಪರ್ವಗಳಲ್ಲಿ ಭೀಷ್ಮ ಪರ್ವದಲ್ಲಿ ಈ ಭಗವದ್ಗೀತೆ ಬರುತ್ತೆ. ಭೀಷ್ಮ ಪರ್ವ 6ನೆಯ ಪರ್ವ. ಆದಿಪರ್ವ, ಸಭಾಪರ್ವ, ಆಮೇಲೆ ಆದಿಪರ್ವ, ಸಭಾಪರ್ವ, ಇನ್ನೂ 2-3 ಬರ್ತದೆ. ವಿರಾಟ ಪರ್ವ, ಆಮೇಲೆ ವನಪರ್ವ, ಆಮೇಲೆ ಇನ್ನೊಂದು ಯಾವುದೋ ಒಂದು ಬರ್ತದೆ. ಅದಾದ ಮೇಲೆ ಭೀಷ್ಮ ಪರ್ವ ಬರ್ತದೆ. ಈ ಭೀಷ್ಮ ಪರ್ವ ಬಂದು ಅದರಲ್ಲಿ ಭಗವದ್ಗೀತೆಯ ವಿಚಾರವನ್ನು ನಾವು ನೋಡ್ತೀವಿ. ಭಗವದ್ಗೀತೆ ಅದು ಬೋಧನೆ ಆಯಿತು ಅರ್ಜುನನಿಗೆ ಅಂತೇಳಿ. ಆದಿಪರ್ವದ ಕೊನೆಯಲ್ಲಿ ಶ್ರೀಕೃಷ್ಣ ಮತ್ತು ಅರ್ಜುನ ಇವರೆಲ್ಲ ತಮ್ಮ ತಮ್ಮ ಪಾಡಿಗೆ ಇರ್ತಾರೆ. 2ನೇದಾದಂತಹ ಸಭಾಪರ್ವದಲ್ಲಿ ಇದು ಶುರುವಾಗುತ್ತೆ. ಇಂದ್ರಪ್ರಸ್ಥದಲ್ಲಿ ಆದಿಪರ್ವದ ಕೊನೆಯಲ್ಲೇ ಬರುತ್ತದು. ಹೇಗೆ ಅಂತ ಕೇಳಿದ್ರೆ, ಒಂದು ದಿವಸ ಅರ್ಜುನ ಮತ್ತು ಕೃಷ್ಣ ತಮ್ಮ ಎಲ್ಲ ಅಂತಃಪುರದ ಸ್ತ್ರೀಯರನ್ನ, ಬೇಕಾದಂತಹ ಬಂಧು ಬಾಂಧವರನ್ನ ಎಲ್ಲ ಕರ್ಕೊಂಡು ಯಮುನಾ ತೀರದ ಒಂದು ವಿಹಾರ ಕೇಂದ್ರಕ್ಕೆ ಹೋಗ್ತಾರಂತೆ. ಅಲ್ಲಿ ಬಹಳ ಸುಂದರವಾದಂತಹ ವಿಹಾರ. ಇವತ್ತಿನ ಕಾಲದಲ್ಲಿ ನಾವು ಎಲ್ಲೆಲ್ಲೋ ಪಿಕ್ನಿಕ್ಗೆ ಹೋಗ್ತೇವಲ್ಲ, ಆ ತರಹ ಎಲ್ಲ ಸಜ್ಜು ಮಾಡಿದ್ರು. ಅಲ್ಲಿ ಬೇಕಾದಂತೆ ಬೆಳಗಿನಿಂದ ಸಂಜೆವರೆಗೂ ಇಲ್ಲಿ ಬರೋಣ ಅಂಥೇಳಿ ಅರ್ಜುನ ಕೇಳ್ಕೊಳ್ತಾನೆ. ಕೃಷ್ಣ ಅವನ ಜೊತೆಗೆ ಹೋಗ್ತಾನೆ. ಅರಮನೆಯ ಸ್ತ್ರೀಯರು ಎಲ್ಲ ಹೋಗಿರ್ತಾರೆ. ಬೇಕಾದಂತಹ ಭಕ್ಷ್ಯಭೋಜ್ಯಗಳು ಅದು ಇದು ಬೇಕಾದಂತಹ ರೀತಿಯಲ್ಲಿ ಸಂತೋಷಪಟ್ಟು ಅವರು ನಲಿತಾ ಇರುವಾಗ ಒಬ್ಬ ಬ್ರಾಹ್ಮಣ, ತೇಜಸ್ವಿಯಾದಂತಹ ಒಬ್ಬ ಬ್ರಾಹ್ಮಣನ ರೂಪದಲ್ಲಿದ್ದಂತಹ ಒಬ್ಬ ದೊಡ್ಡ ವ್ಯಕ್ತಿ ಬಂದು ಕೃಷ್ಣನನ್ನು ಅರ್ಜುನನನ್ನು ಸಂಬೋಧನೆ ಮಾಡಿ ಕೇಳ್ತಾನಂತೆ, ನಾನು ತುಂಬ ಹಸಿವಿನಿಂದ ಇದ್ದೇನೆ, ನನ್ನ ಹಸಿವನ್ನು ತಡಿಲಿಕ್ಕಾಗ್ತಾ ಇಲ್ಲ, ಆ ಹಸಿವನ್ನು ಹೋಗಿಸ್ಲಿಕ್ಕೆ ನಿಮ್ಮಿಂದ ನನಗೆ ಸಹಾಯ ಬೇಕಾಗಿದೆ ಅಂತ ಕೇಳ್ತಾನೆ. ಅದಕ್ಕೆ ಕೃಷ್ಣ ಮತ್ತು ಅರ್ಜುನ ಹೇಳ್ತಾರಂತೆ, ಏನಾಗಬೇಕು ನಮಗೆ, ನಿಮಗೇನು ಊಟ ಬೇಕಾ, ಬನ್ನಿ ಮಾಡೋಣ, ಇಲ್ಲೆಲ್ಲ ರೆಡಿಯಾಗಿದೆ ನೋಡಿ, ನಾವೆಲ್ಲ ಮಾಡ್ತಾ ಇದ್ದೀವಿ, ಬನ್ನಿ ಊಟ ಮಾಡೋಣ. ಇಲ್ಲ ಆ ಊಟ ಎಲ್ಲ ನನಗೆ ಸಾಕಾಗೋದಿಲ್ಲ, ನನಗೆ ನಾನು ಊಟ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಇಡೀ ಜಗತ್ತೇ ನನಗೆ ಬೇಕಾಗ್ತದೆ, ಅಷ್ಟು ಹಸಿವು ನಮ್ಮದು, ನಾನು ಅಗ್ನಿ ದೇವತೆ ಅಂತ ಹೇಳ್ತಾರೆ, ಸರ್ವಭಕ್ಷಕ ಅಗ್ನಿ. ಆದ್ದರಿಂದ ನನಗೆ ಖಾಂಡವ ವನ ಅಂತ ಒಂದುಂಟು, ಆ ಖಾಂಡವ ವನವನ್ನು ನಾನು ದಹಿಸಬೇಕು ಅನ್ನುವಂತಹ ಅಪೇಕ್ಷೆ ಇಟ್ಟುಕೊಂಡವನು. ಎಷ್ಟೋ ಸಾರಿ ಪ್ರಯತ್ನ ಪಟ್ಟೆ, ಆದರೆ ಇಂದ್ರನ ರಕ್ಷಣೆ ಅಲ್ಲಿ ಇದೆ. ಆ ಖಾಂಡವ ವನಕ್ಕೆ ಅಲ್ಲಿ ತಕ್ಷಕಾದಿಗಳೆಲ್ಲ ಸೇರಿಕೊಂಡಿದ್ದಾರೆ, ಅವರನ್ನೆಲ್ಲ ಸಮ ಮಾಡಬೇಕು ಅನ್ನುವಂತಹ ದೃಷ್ಟಿ ನನಗೆ. ನಾನು ಯಾವಾಗ ಹೋಗಿ ಕಿಚ್ಚು ಅಲ್ಲಿ ಎಬ್ಬಿಸಿ ನಾನು ತಿನ್ನಲಿಕ್ಕೆ ಶುರು ಮಾಡ್ತೀನೋ, ಇಂದ್ರ ಮಳೆ ಗರೆದು ಬಿಡ್ತಾನೆ. ಆವಾಗ ನನಗೇನು ಮಾಡಲಿಕ್ಕಾಗೋದಿಲ್ಲ, ಹಾಗಾಗಿ ನನಗೆ ಕಷ್ಟ ಆಗಿದೆ. ನೀವು ನನಗೆ ಸಹಾಯ ಮಾಡಿದರೆ ಆ ಖಾಂಡವನದಲ್ಲಿರುವಂತಹ ಎಲ್ಲವನ್ನೂ ನಾನು ದಹಿಸಿ ಬಿಡ್ಬೋದು, ತಿಂದು ಬಿಡ್ಬೋದು. ಆವಾಗ ಕೃಷ್ಣ ಹೇಳ್ತಾನಂತೆ, ನೋಡಪ್ಪ, ಬರಲಿಕ್ಕೆ ಏನು ತೊಂದರೆ ಇಲ್ಲ, ಆದರೆ ನಮ್ಮ ಹತ್ರ ರಥ ಇಲ್ಲ. ಅರ್ಜುನನ ಹತ್ರ ಅವನೇನೋ ದೊಡ್ಡ ವೀರ ಹೌದು, ಶೂರ ಹೌದು, ಧೀರ ಹೌದು, ಆದರೆ ಸರಿಯಾದ ರೀತಿಯ ಒಂದು ಬಿಲ್ ಇಲ್ಲ ಅವನಿಗೆ, ಸರಿಯಾದ ಅಸ್ತ್ರ ಇಲ್ಲ. ಬೇಕಾದಂತಹ ಅಸ್ತ್ರಗಳೆಲ್ಲ ಇದೆ ಅವನಿಗೆ, ಆದರೆ ಅದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಸಂಗ್ರಹಣೆ ಮಾಡಿಕೊಂಡು ಯುದ್ಧದ ಸಮಯದಲ್ಲಿ ಇಟ್ಕೊಳ್ಲಿಕ್ಕೆ ಬೇಕಾದಂತಹ ಒಂದು ಅಕ್ಷಯ ತೂಣೀರ ಇಲ್ಲ. ತೂಣೀರ ಅಂದರೆ ಬತ್ತಳಿಕೆ, ಅದು ಇಲ್ಲ. ಅದಕ್ಕೇನು ಯೋಜನೆ ಮಾಡೋದು ಬೇಡ ಅಂಥೇಳಿ ವರುಣದೇವನನ್ನು ನೆನೆಸಿಕೊಳ್ತಾನಂತೆ ಅಗ್ನಿದೇವತೆ. ವರುಣ ಬಂದು ಅರ್ಜುನನಿಗೆ ಗಾಂಡೀವ ಎನ್ನುವಂತಹ ಧನಸ್ಸನ್ನು ಅಲ್ಲಿ ಕೊಡ್ತಾನೆ ಅಂತ ಹೇಳೋದು ಅದು ಒಂದು ಸಾಂದರ್ಭಿಕವಾದಂತಹ ಒಂದು ಚಿತ್ರಣ. ಹಾಗಾಗಿ ಅವನಿಗೆ ಗಾಂಡೀವಿ ಅನ್ನುವ ಹೆಸರು ಬಂತು.
ಗಾಂಡೀವ ಕೊಡ್ತಾನೆ, ಅಕ್ಷಯ ತೂಣೀರ ಬತ್ತಳಿಕೆಯನ್ನು ಕೊಡ್ತಾನೆ, ಶ್ರೀಕೃಷ್ಣನಿಗೆ ಕೌಮೋದಕಿ ಎನ್ನುವಂತಹ ಒಂದು ಗದೆಯನ್ನು ಕೊಡ್ತಾನೆ, ಆಮೇಲೆ ಸುದರ್ಶನ ಚಕ್ರವನ್ನು ಮಾಡಿ ಕೊಡ್ತಾನೆ. ಆ ಚಕ್ರಕ್ಕೆ ಎಷ್ಟು ಶಕ್ತಿ ಇರುತ್ತೆ ಅಂದರೆ ಯಾರನ್ನು ಎಲ್ಲಿದ್ದರೂ ಕೂಡ ಅವರನ್ನು ಕತ್ತರಿಸಿ ಹಾಕುವ ಶಕ್ತಿ ಇರುತ್ತೆ. ಆ ಶತ್ರುಗಳನ್ನು ಸಂಹಾರ ಮಾಡಿ ಪುನಃ ಅವನ ಹತ್ರನೇ ಅದು ಬರುವಂತಹ ರೀತಿಯಲ್ಲಿ ಅದಕ್ಕೆ ವ್ಯವಸ್ಥಿತವಾದ ರೀತಿಯಲ್ಲಿ ಅದನ್ನು ತಯಾರು ಮಾಡಿ ಅದನ್ನೆಲ್ಲ ಕೊಡ್ತಾರೆ. ಅಷ್ಟಾದಮೇಲೆ ಆಯಿತು ನಿಮಗೆ ಸಹಾಯ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಹೋಗಿ ಕಾಂಡವ ವನಕ್ಕೆ ಬೆಂಕಿ ಹತ್ತಿಕೊಳ್ಳುತ್ತೆ. ಪ್ರಾಣಿಗಳು, ಪಕ್ಷಿಗಳು, ಹಾವುಗಳು, ಉರುಗಗಳು ಎಲ್ಲ ಸಿಡಿದು ಚಿಟಿ ಅಂತೇಳಿ ಎಲ್ಲ ಭಸ್ಮವಾಗ್ತಾ ಹೋಗುತ್ತದೆ. ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಎರಡು ಕಡೆ ಕೃಷ್ಣ ಮತ್ತು ಅರ್ಜುನ ನಿಂತುಕೊಂಡು ಯಾರೂ ತಪ್ಪಿಸಿಕೊಳ್ಳದೆ ಇರುವ ರೀತಿಯಲ್ಲಿ ಆ ಇಡೀ ಕಾಂಡವನಕ್ಕೆ ಒಂದು ಫೆನ್ಸ್ ಹಾಕಿಬಿಡ್ತಾರೆ ಅವರು ಬಾಣದಿಂದ. ಮಳೆಯಲ್ಲಿ ಸುರಿಸ್ಬಿಡ್ತಾನೋ ಇಂದ್ರ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಇಡೀ ಕಾಂಡವನವನ್ನು ತನ್ನ ಬಾಣದಿಂದ ಮುಚ್ಚಿಬಿಡ್ತಾನಂತೆ. ಯಾವ ತರಹ ಮುಚ್ಚಿದ್ದ ಅಂದರೆ ಇವತ್ತಿನ ಸೀಲಿಂಗೂ ಇಲ್ಲ, ಆ ತರಹ ಮುಚ್ಚಿದ್ದಂತೆ. ಆ ರೀತಿಯಲ್ಲಿ ಒಂದು ಹನಿ ಕೂಡ ಕೆಳಗಡೆಗೆ ಬೀಳುವ ಹಾಗಿಲ್ಲ. ಆ ರೀತಿಯಲ್ಲಿ ಇಷ್ಟೆಲ್ಲ ಆಗಿ ಅಗ್ನಿ ಎಲ್ಲವನ್ನೂ ದಹಿಸ್ತಾ ಬಂದ. ಆದರೆ ತಕ್ಷಕ ಮಾತ್ರ ಹೇಗೋ ತಪ್ಪಿಸ್ಕೊಂಡು ಓಡೋಗ್ಬಿಡ್ತಾರೆ. ಅದಲ್ಲದೆ ಇನ್ನು 6 ಜನ ಉಳಿತಾರೆ ಅಂತ ಹೇಳ್ತಾರೆ ಆ ಕಾಂಡವನದ ಆ ದಹನದ ಪ್ರಸಂಗದಲ್ಲಿ. ತಕ್ಷಕನ ಮಗನಾದ ಅಶ್ವಸೇನ ಅನ್ನುವನು ಒಬ್ಬ, ಇನ್ನೊಬ್ಬ ಮಯ ಎನ್ನುವಂತಹ ದೇವಶಿಲ್ಪಿ, ಒಬ್ಬ ರಾಕ್ಷಸ. ಆದರೆ ಅವನೊಬ್ಬ ಬಹಳ ದೊಡ್ಡ ಶಿಲ್ಪಿ. ಸಭಾಭವನಗಳನ್ನು ಇದನ್ನು ಕಟ್ಟೋದ್ರಲ್ಲಿ ಎಕ್ಸ್ಟ್ರಾ ಆರ್ಡಿನರಿ ಸ್ಕಿಲ್ ಇಟ್ಕೊಂಡವನು. ಆಮೇಲೆ 4 ಶಾರ್ಂಗ ಪಕ್ಷಿಗಳು, ಈ 6 ಉಳ್ಕೊಳ್ತವೆ. ಅದು ಇವರ ಒಂದು ಕೃಪೆಯಿಂದಲೇ ಉಳ್ಕೊಳ್ಳುತ್ತವೆ ಅಂತ ಹೇಳಿ ಕಥೆ ಬರುತ್ತೆ ಅಲ್ಲಿ. ಹಾಗೆ ಅಲ್ಲಿಗೆ ಆದಿ ಪರ್ವ ಮುಗಿಯುತ್ತೆ. ಸಭಾಪರ್ವದ ಆದಿಯಲ್ಲೇ ಬರುವ ವಿಚಾರ ಏನು ಅಂತ ಕೇಳಿದ್ರೆ, ಮಯ ತನ್ನನ್ನು ರಕ್ಷಣೆ ಮಾಡಿ ತನಗೆ ಜೀವದಾನ ಮಾಡಿದ್ದರಿಂದ ಅರ್ಜುನನನ್ನು ಕೃತಜ್ಞತೆಯನ್ನು ತೋರಿಸಬೇಕು ಅನ್ನೋ ದೃಷ್ಟಿಯಿಂದ ಇಂದ್ರಪ್ರಸ್ಥದಲ್ಲಿ ಒಂದು ಅತ್ಯಂತ ಸುಂದರವಾದ ಸಭಾಭವನವನ್ನು ನಿರ್ಮಾಣ ಮಾಡಿಕೊಡ್ತಾನೆ ಅಂತ ಹೇಳುವುದು ಕತೆ. ಹಾಗೆ ನಿರ್ಮಾಣ ಮಾಡಿಕೊಟ್ಟ ಮೇಲೆ ಧರ್ಮರಾಜಾದಿಗಳು ತನ್ನ ತಮ್ಮಂದರೊಂದಿಗೆ, ತನ್ನ ಪತ್ನಿಯರೊಂದಿಗೆ, ಬಂಧು ಬಾಂಧವರೊಂದಿಗೆ ಸಾಮ್ರಾಜ್ಯವನ್ನು ಆಳ್ತಾ ಬಹಳ ಸುಂದರವಾಗಿ ಅಲ್ಲಿ ಜೀವನ ಮಾಡ್ತಾ ಇದ್ದ, ರಾಜ್ಯವನ್ನು ಆಳ್ತಾ ಇದ್ದ. ಆ ಸಂದರ್ಭದಲ್ಲಿ ಅವರಿಗೆ ಒಂದು ಅಶ್ವಮೇಧ ಯಾಗ, ರಾಜಸೂಯ ಯಾಗ ಮಾಡಬೇಕು ಅಂತ ಮನಸ್ಸು ಬರ್ತದೆ. ಮೊದಲು ಕೃಷ್ಣನನ್ನು ಕೇಳ್ತಾನೆ. ಕೃಷ್ಣ ಹೇಳ್ತಾನೆ, ನೀನು ರಾಜಸೂಯ ಯಾಗ ಮಾಡಲಿಕ್ಕೆ ಯೋಗ್ಯನಾಗಿದ್ದೀಯೆ, ನಿನಗೆ ಅಧಿಕಾರ ಇದೆ, ನೀನು ಮಾಡಬಹುದು ಅಂತ ಹೇಳ್ತಾನೆ. ಹಾಗೆ ಮಾಡುವಾಗ ಇಡೀ ಭೂಮಂಡಲ ಅಂತ ಹೇಳೋದು ಒಂದು ರೂಪಕ ಅನ್ನುವ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಭೂಮಂಡಲ ಅಂತ ಹೇಳಿದ್ರೆ ಇಡೀ ವಿಶ್ವ ಅಲ್ಲ, ಭಾರತ ಅಷ್ಟನೇ. ಭಾರತದಲ್ಲೂ ಸರ್ಟನ್ ಪ್ಲೇಸ್, ದಕ್ಷಿಣದವರೆಗೆ ಅವರ ಒಂದು ವ್ಯಾಪ್ತಿ ಇತ್ತೋ ಇಲ್ಲೋ ಗೊತ್ತಿಲ್ಲ ನಮಗೆ. ಕೆಲವು ಸಾರಿ ಮಹಾಭಾರತದಲ್ಲಿ ದಕ್ಷಿಣದ ಒಂದು ಇದನ್ನು ಕೇಳ್ತೀವಿ, ಆದರೆ ಎಲ್ಲ ಸಂದರ್ಭದಲ್ಲೂ ಅದನ್ನು ನಾವು ನೋಡುವುದಿಲ್ಲ. ಆದ್ದರಿಂದ ಎಲ್ಲ ರಾಜರಿಗೆ, ಚಕ್ರವರ್ತಿಗಳಿಗೆ ಎಲ್ಲ ಕರೆ ಹೋಗುತ್ತೆ. ಅದೇ ರೀತಿ ಕೃಷ್ಣ ಹೇಳ್ತಾನೆ, ಯಾರನ್ನು ಕರೆದೇ ಹೋದರೂ ಪರವಾಗಿಲ್ಲ, ನಿನ್ನ ದಾಯಾದಿಗಳನ್ನು ಮಾತ್ರ ಮರಿದೇ ಕರಿಬೇಕು ನೀನು. ಯಾಕೆಂದರೆ ದ್ವೇಷ ಏನಿದ್ರೂ ಕೂಡ ಅದು ಕೇವಲ ತಾತ್ವಿಕವಾಗಿ ಇರಬೇಕೇ ಹೊರತು ಕೂಡ ಸಂಬಂಧಗಳನ್ನು ಹಂಚಿಕೊಳ್ಳುವಾಗ ದ್ವೇಷ ಇಟ್ಕೊಳ್ಬಾರ್ದು ಅನ್ನುವ ಮಾತುಂಟು. ಆ ರೀತಿಯಲ್ಲಿ ನೀನು ಮೊದಲು ಅವರನ್ನು ಹೋಗಿ ನೀನೇ ಹೋಗಿ ಕರೆದು ಬರಬೇಕು ಅಂತ ಹೇಳ್ತಾನೆ. ಆವಾಗ ಅರ್ಜುನ ಮತ್ತು ಭೀಮ ಇಬ್ಬರು ಹೋಗಿ ಅವರನ್ನೆಲ್ಲ ಹೀಗೆ ರಾಜಸೂಯ ಯಾಗ ಮಾಡ್ತಾ ಇದ್ದೀವಿ, ನೀವೆಲ್ಲ ಬಂದು ನಮ್ಮ ಜೊತೆಯಲ್ಲಿ ಸೇರಿಕೊಂಡು ಒಂದು ಮದುವೆಗಿಲ್ವೇ, ಆದರೆ ಎಷ್ಟೋ ವೈಮನಸ್ಸನ್ನು ಮರೆತು ನಾವೆಲ್ಲ ಒಂದಾಗೋದಿಲ್ವೇ, ಅದೇ ರೀತಿಯಲ್ಲಿ ನೀವೆಲ್ಲ ಬರಬೇಕು ಅಂತ ಹೇಳಿದಾಗ ನೋಡೋಣ ಏನು ಮಾಡ್ತಾ ಇದ್ದಾರೆ. ಇವರಿಗೆ ಇವರ ಒಂದು ವೈಭವ ಅಷ್ಟರ ಮಟ್ಟಿಗೆ ಇದೆ ಅಂತ ಗೊತ್ತಿಲ್ಲ ಪಾಪ ದುರ್ಯೋಧನಾದಿಗಳಿಗೆ. ಕುತೂಹಲದಿಂದ ಹೋಗ್ತಾರೆ. ಹೋದರೆ ಅಲ್ಲಿ ಎಲ್ಲ ಗೊತ್ತಿರೋದೇ ಕತೆ. ಅವರಿಗೆ ಅವಮಾನಗಳಾಗ್ತದೆ. ಗ್ಲಾಸ್ ಇದೆ ಅಂತ ಹೇಳಿ ಹೋದರೆ ಗ್ಲಾಸ್ ಇಲ್ಲ, ಅಲ್ಲಿ ಮುಗ್ಗರಿಸಿ ಬೀಳ್ತಾರೆ. ಇನ್ನೆಲ್ಲೋ ಒಂದು ಕಡೆ ನೀರಿಲ್ಲ ಅಂತ ಹೇಳ್ಬಿಟ್ಟು ಅವನು ಹೋದರೆ ಆ ನೀರಿನಲ್ಲಿ ಮುಳುಗ್ತಾನೆ. ಈ ಥರ ಎಲ್ಲ ಆಗುತ್ತೆ. ಇದನ್ನು ನೋಡಿ ಪಾಂಚಾಲಿ ನಗ್ತಾಳೆ. ಇದೆಲ್ಲ ಅವಮಾನ ಆಗ್ತದೆ. ಆ ರೀತಿಯಲ್ಲಿ ಆದಾಗ ಅದೆಲ್ಲ ಮುಗಿಸ್ಕೊಂಡು ವಾಪಸ್ ಬಂದ ಮೇಲೆ ದುರ್ಯೋಧನನಿಗೆ ಒಂದು ಕೆಟ್ಟ ಯೋಚನೆ ಬರಲಿಕ್ಕೆ ಶುರುವಾಗ್ತದೆ. ಶಕುನಿ ಮತ್ತು ಅವನ ಬೇರೆ ಮಂತ್ರಾಲೋಚಕರಿರ್ತಾರಲ್ಲ, ಅವರನ್ನೆಲ್ಲ ಸೇರಿಸಿಕೊಂಡು ನಾವು ವಸಂತೋತ್ಸವ ಅಂತ ಹೇಳಿ ಮಾಡಿ ಆ ನೆಪದಲ್ಲಿ ಪಾಂಡವರನ್ನೆಲ್ಲ ಇಲ್ಲಿಗೆ ಕರೆಸಿ ದ್ಯೂತ ಮಾಡೋಣ, ಜೂಜು. ಆ ಜೂಜನ್ನು ಆಡಿ ನಾವು ಪಣವನ್ನು ಇಟ್ಟುಬಿಟ್ಟು ಅವರ ಸಂಪೂರ್ಣವಾದಂತಹ ಅವರ ರಾಜ್ಯಕೋಶಗಳನ್ನೆಲ್ಲ ನಾವು ಪಡೆಯೋಣ ಅಂತ ಹೇಳಿ ಶಕುನಿಯ ಪ್ರೇರೇಪಣೆಯಿಂದ ಅವರು ಒಂದು ಜೂಜಾಡ್ತಾರೆ. ಆ ಜೂಜಿನಲ್ಲಿ ಒಂದು ಪಣ
ಮೊದಲನೇ ಸಾರಿ ಜೂಜಾಡಿದಾಗ ಪೂರ್ತಿ ಸೋತು ಬಿಡ್ತಾರೆ. ಆಮೇಲೆ ಧೃತರಾಷ್ಟ್ರನ ಏನೋ ಒಂದು ದಯಾಭಾವದಿಂದ ಅವರಿಗೆ ಒಂದು ಶೋಲೆ ಸಿಗುತ್ತೆ. ಪುನಃ ವಾಪಸ್ಸು ಹೋಗ್ತಾರೆ ಅವರು ಇಂದ್ರಪ್ರಸ್ಥಕ್ಕೆ. ಆಮೇಲೆ ಮತ್ತಿನ್ನೊಂದ್ಸಲಿ ಎರಡನೇ ಸಾರಿ ಕರೆಸ್ತಾರೆ ಜೂಜಾಡಲಿಕ್ಕೆ. ಹಾಗೆ ಕರೆಸಿದಾಗ ಅಲ್ಲಿ ಒಂದು ಪದ್ಯ ಹೇಳ್ತಾರೆ. ಏನು ಪದ್ಯ ಅಂತ ಕೇಳಿದ್ರೆ, ಈ ಪದ್ಯದಲ್ಲಿ ಯಾರು ಸೋಲ್ತಾರೋ ಅವರು 12 ವರ್ಷ ವನವಾಸ ಹಾಗೂ 1 ವರ್ಷ ಅಜ್ಞಾತವಾಸ. ಅಜ್ಞಾತವಾಸ 1 ವರ್ಷದಲ್ಲಿ ಯಾರಿಗೂ ಕಾಣದೇ ಇರಬೇಕು, ಹಾಗೇನಾದರೂ ಕಂಡ್ರೆ ಮತ್ತೆ 12 ವರ್ಷ ವನವಾಸ ಅಜ್ಞಾತವಾಸ ಅಂತೇಳಿ ಇದೆಲ್ಲ ಆಗುತ್ತೆ. ಇದೆಲ್ಲ ಆಗಿ ತಮ್ಮ 12 ವರ್ಷದ ವನವಾಸ ಮತ್ತು ಅಜ್ಞಾತವಾಸ ಎಲ್ಲ ಮುಗಿಸಿಕೊಂಡು, ಅದು ವಿರಾಟ್ ಪರ್ವದಲ್ಲಿ ಇದರ ವಿವರಣೆ ಎಲ್ಲ ಬರ್ತದೆ. ವಾಪಸ್ಸು ಬಂದ ಮೇಲೆ ತಮಗೆ ಬರಬೇಕಾದಂತಹ ಸರಿಯಾದ ತಮ್ಮ ಆಸ್ತಿ ಏನಿದೆಯೋ ಅದನ್ನು ಕೊಡ್ತೀವಿ ಅಂತ ಒಪ್ಕೊಂಡಿರ್ತಾರೆ. ಅದನ್ನು ಕೇಳ್ತಾರೆ. ಹಾಗೆ ಕೇಳಿದಾಗ ದುರ್ಯೋಧನ ಒಂದೇ ಮಾತನ್ನು ಹೇಳ್ತಾನೆ, ನಾನು ಬದುಕಿರುವವರೆಗೆ ನಿಮಗೆ ಏನೂ ನನ್ನಿಂದ ಸಿಕ್ಕುವುದಿಲ್ಲ. ಅವ್ರ ಕೊನೆ ಎಲ್ಲಿವರೆಗೆ ಇರ್ತಾರೆ ಅಂದರೆ 5 ಹಳ್ಳಿಗಳನ್ನಾದರೂ ನಮಗೆ ಕೊಡಿ ಸಾಕು ಅಂತ ಕೇಳ್ತಾರೆ. ಕಥೆ ಎಲ್ಲರಿಗೂ ಗೊತ್ತಿರೋದಿಲ್ಲ. 5 ಹಳ್ಳಿ ಅಲ್ಲ, 1 ಹೆಜ್ಜೆ ಭೂಮಿಯನ್ನು ನಾವು ಕೊಡುವುದಿಲ್ಲ. ಜ್ಞಾತಿಶ್ಚೇ ಅನಲೇನ ಕಿಂ. ಒಬ್ಬ ಜ್ಞಾತಿ ಇದ್ದರೆ ಬೆಂಕಿ ಬೇಕಾಗಿಲ್ಲ ಸುಡ್ಲಿಕ್ಕೆ ಅನ್ನುವ ಮಾತು. ಜ್ಞಾತಿ ಅಂದರೆ ದಾಯಾದಿ. ದಾಯಂ ಅತ್ತಿ ಇತಿ ದಾಯಾದಿ, ನಿಜವಾದ ಅರ್ಥ ಅದು. ಆದರೆ ದಾಯಾದಿ ಅಂತ ಕೂಡಲೇ ನಮಗೆ ದಾಯಾದಿ ಮಾತ್ಸರ್ಯವೇ ಮುಂದೆ ಬರ್ತದೆ. ಆದರೆ ಅದಲ್ಲ. ದಾಯಂ ಅತ್ತಿ ಇತಿ ದಾಯಾದಿ, ಹಿರಿಯರಿಂದ ಬಂದಂತಹ ಸೊತ್ತನ್ನು ಎಲ್ಲರೂ ಸರಿಯಾದ ರೀತಿಯಲ್ಲಿ ಹಂಚಿಕೊಂಡು, ಎಲ್ಲರೂ ಒಟ್ಟಾಗಿ ಕುಳಿತುಕೊಂಡು ಭೋಜನಾದಿಗಳನ್ನು, ಸಂತೋಷವನ್ನು ಹಂಚಿಕೊಳ್ಳುವ ಯಾವ ಒಂದು ಸಮೂಹ ಉಂಟೋ ಅವರು ದಾಯಾದಿಗಳು. ಅಂತಹ ದಾಯಾದಿಗಳು ಮತ್ಸರಕ್ಕೆ ವಿಶೇಷವಾದಂತಹ ರೀತಿಯಲ್ಲಿ ಪ್ರಸಿದ್ಧರಾಗಿದ್ದಾರೆ. ಅದು ಯಾಕೋ ಗೊತ್ತಿಲ್ಲ. ಅದು ಬಹುಶಃ ದುರ್ಯೋಧನದಿಂದಲೇ ಅದು ಶುರುವಾಯಿತೋ ಏನೋ ಗೊತ್ತಿಲ್ಲ. ಆ ರೀತಿಯಲ್ಲಿ ದುರ್ಯೋಧನ ಅವರಿಗೆ ಏನನ್ನೂ ಕೊಡುವುದಿಲ್ಲ ಅಂತ ಹೇಳಿದಾಗ ಶ್ರೀಕೃಷ್ಣನ ಒಂದು ಸಲಹೆ ಮತ್ತು ಕುಂತಿ ಅಪ್ಪಣೆ ಮಾಡ್ತಾಳೆ. ಸಾಕು, ನೀವು ಧರ್ಮ ಅಂತ ಹೇಳಿಬಿಟ್ಟು ಇಷ್ಟರವರೆಗೆ ನೀವು ಉಪವಾಸ ಮಾಡಿದ್ದು ಸಾಕು. ನೀವು ಕ್ಷತ್ರಿಯರಲ್ವ, ನಿಮ್ಮ ಧರ್ಮ ಯುದ್ಧ ಮಾಡುವುದು, ಗೆದ್ದುಕೊಳ್ಳುವುದು. ನಿಮಗೆ ಬರಬೇಕಾದಂತಹ ನ್ಯಾಯವಾದ ನಿಮ್ಮ ಸೊತ್ತನ್ನು ಯುದ್ಧ ಮಾಡಿ ನೀವು ಅದನ್ನು ಪಡ್ಕೊಳ್ಳಿ ಅಂತ ಹೇಳಿ ಕುಂತಿಯ ಅಪ್ಪಣೆಯಂತೆ ಅವರು ಯುದ್ಧಕ್ಕೆ ತಯಾರಾಗ್ತಾರೆ. ಇದಿಷ್ಟು ಈ ಯುದ್ಧದ ಹಿನ್ನೆಲೆಯಲ್ಲಿ ಬರುವಂತಹ ವಿಚಾರ. ಆ ಯುದ್ಧ ಶುರುವಾಗುವ ರೀತಿ ಹೇಗಿದೆ ಅಂತ ಹೇಳಿದ್ರೆ, ಇಲ್ಲಿ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ ಮಾಮಕಾಹ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ ಅಂತ ಹೇಳಿ 25ನೇ ಅಧ್ಯಾಯದಲ್ಲಿ ಧೃತರಾಷ್ಟ್ರ ಯಾವ ರೀತಿಯಲ್ಲಿ ಸಂಜಯನನ್ನು ಕೇಳ್ತಾನೋ ಅಲ್ಲಿಂದ ಅಲ್ಲ ಯುದ್ಧ ಪ್ರಾರಂಭ ಆಗಿರುವುದು. ಭೀಷ್ಮ ಪರ್ವದ 13ನೇ ಅಧ್ಯಾಯದಲ್ಲೇ ಯುದ್ಧ ಪ್ರಾರಂಭ ಆಗಿ ಹೋಗಿದೆ. ಮತ್ತು ಅಲ್ಲಿಂದ 12 ಅಧ್ಯಾಯಗಳು ಆ ಯುದ್ಧದ ವರ್ಣನೆಯೇ ಬರುತ್ತದೆ. 13ನೇ ಅಧ್ಯಾಯದಲ್ಲಿ ಸಂಜಯ ಓಡಿ ಬಂದು ಯುದ್ಧರಂಗದಿಂದ ಕುರುಕುಲದ ಪಿತಾಮಹರಾದ ಭೀಷ್ಮರು ಶಿಖಂಡಿಯಿಂದ ಹತರಾಗಿ ಶರಶಯ್ಯೆಯಲ್ಲಿ ಮಲಗಿದ್ದಾರೆ, ಇಲ್ಲಿಗೆ ನಿನ್ನ ಮಕ್ಕಳ ಕತೆ ಮುಗಿತು ಅಂತ ಹೇಳಿ ಧೃತರಾಷ್ಟ್ರದಲ್ಲಿ ಹೇಳ್ತಾರೆ. ಅಂದರೆ ಆವಾಗಲೇ ಯುದ್ಧ ಶುರುವಾಗಿ ಹೋಗಿದೆ. ಇಲ್ಲಿ ಕೇಳ್ತಾ ಇರೋದು ಏನು ಮಾಡ್ತಾ ಇದ್ದಾರೆ, ಏನು ಶುರುವಾಗ್ತಾ ಯುದ್ಧ ಅಂತಲ್ಲ. ಕಿಂ ಅಕುರ್ವತ, ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ನನ್ನವರು ಮತ್ತು ಪಾಂಡವರು ಯುದ್ಧಕ್ಕಾಗಿ ಯುಯುತ್ಸವ ಯುದ್ಧೋತ್ಸುಕತೆಯಿಂದ ಸೇರಿರುವ ಅವರು ಏನನ್ನು ಮಾಡಿದರು ಅಂತ ಕೇಳಿ, ಭೂತಕಾಲದ ಒಂದು ಪ್ರಶ್ನೆ ಅದು. ಏನನ್ನು ಮಾಡಿದರು, ಅಲ್ಲಿಂದ ನಮಗೆ ಭಗವದ್ಗೀತೆಯ ಪರ್ವ ಪ್ರಾರಂಭ ಆಗ್ತದೆ. ಆ ರೀತಿಯಲ್ಲಿ ಅದರ 13ನೇ ಅಧ್ಯಾಯ ಮತ್ತು ಅದರ ಹಿನ್ನೆಲೆ, ಸಂಜಯ ಗಾವಲ್ಗಡನ ಮಗ, ಅದನ್ನೆಲ್ಲ ನಾಳೆ ಹೇಳಿಕೊಳ್ಳೋಣ. ನಾಳೆ ಹೇಳಿಕೊಂಡು ಅಲ್ಲಿಂದ ಮುಂದಕ್ಕೆ ಶ್ಲೋಕಗಳನ್ನು ಶುರು ಮಾಡೋಣ. 6:35 ಆಯಿತು. ಹಾಗಾಗಿ ಇವತ್ತಿಗೆ ಇಲ್ಲಿ ನಿಲ್ಲಿಸಬಹುದು ಅಂತ ಅಂದ್ಕೊಳ್ತೀನಿ. ಓಂ ಪೂರ್ಣಮದಃ ಪೂರ್ಣಮಿದಂ